ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲ್ಮ್ಸಲ್ಲಿ ಚಾಪ್ಟರ್ ನಂಬರ್ 8 ಮೆಜರ್ಮೆಂಟ್, ಕನ್ನಡದಲ್ಲಿ ಅಳತೆಗಳು, ಈ ಚಾಪ್ಟರ್ ಮೇಲೆ ಒಂದು 20 ಪ್ರಾಕ್ಟೀಸ್ ಕ್ವಶನ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಆಯಿತಾ, ಆಲ್ರೆಡಿ 80 ಲೆಕ್ಕನ ಸಾಲ್ವ್ ಮಾಡಿಸಿದ್ದೀನಿ. ಈ ಕ್ಲಾಸಲ್ಲಿ 81ರಿಂದ ಪ್ರಾಬಬಲಿ 100ವರೆಗೂ ಸಾಲ್ವ್ ಮಾಡಿಸ್ತೀನಿ. ಕ್ವಶನ್ ನಂಬರ್ 81 ನೋಡಿ. ಕ್ವಶನ್ ನಂಬರ್ 81ನ ಓದಿ ಅರ್ಥ ಮಾಡ್ಕೊಳ್ಳಿ. ಆಯಿತಾ, ಅದರಲ್ಲಿ ಮ್ಯಾಂಗೋ ಮತ್ತು ಆ್ಯಪಲ್ದು ವೆಯ್ಟು ಮ್ಯಾಂಗೋ ಮತ್ತು ಆ್ಯಪಲ್ದು ವೆಯ್ಟು 14 kg ಇದೆಯಂತೆ. ಆಯಿತಾ, ಅದರಲ್ಲಿ ಮ್ಯಾಂಗೋ ವೆಯ್ಟು 6 kg 750 ಗ್ರಾಮ್ ಆದರೆ ಆ್ಯಪಲ್ ವೆಯ್ಟ್ ಎಷ್ಟು ಅಂತ ಕೇಳಿದ್ದಾರೆ. ಫಸ್ಟ್ ಏನು ಮಾಡಿದರೆ, ಎರಡು ಕಂಬೈಂಡ್ ವೆಯ್ಟ್ ಕೊಟ್ಟಿದ್ದಾರೆ. ಆ್ಯಪಲ್ ಮತ್ತು ಮ್ಯಾಂಗೋದು ಕಂಬೈಂಡ್ ವೆಯ್ಟು ಎರಡೂ ಸೇರಿ 14 kg ಅಂತೆ. ಆಯಿತಾ, ಅದಾದಮೇಲೆ ಮ್ಯಾಂಗೋ ವೆಯ್ಟ್ ಮಾತ್ರ ಕೊಟ್ಟಿದ್ದಾರೆ. ಮ್ಯಾಂಗೋ ವೆಯ್ಟು 6 kg 750 ಗ್ರಾಮ್ ಅಂತ ಕೊಟ್ಬಿಟ್ಟು ಆ್ಯಪಲ್ ವೆಯ್ಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ಜಸ್ಟ್ ಮೈನಸ್ ಮಾಡಿ ಅಷ್ಟೇ. ಆಯಿತಾ, ಜಸ್ಟ್ ಮೈನಸ್ ಮಾಡಿ ಏನಾಗುತ್ತೆ, 14 kgನ 13 kg ಅಂತ ಬರ್ಕೊಳ್ಳಿ. ಆ್ಯಪಲ್ ಪ್ಲಸ್ ಮ್ಯಾಂಗೋದು ವೆಯ್ಟು 14 kg ಅಂತ ಕೊಟ್ಟಿದ್ದಾನೆ. ಅದನ್ನು 13 kg 1000 ಗ್ರಾಮ್ ಅಂತ ಬರ್ಕೊಳ್ಳಿ. ಆಯಿತಾ, 13 kg 1000 ಗ್ರಾಮ್ ಅಂದರೆ 14 kg ಅಂತಾನೆ. ಆಯಿತಾ, 14 kgನ ನಾವು 13 kg 1000 ಗ್ರಾಮ್ ಅಂತ ಬರ್ಕೊಂಡಿದ್ವಿ. ಹಂಗಂದ್ರೆ 13 kg ಪ್ಲಸ್ 1 kg 14 kgನೇ. ಏನಕ್ಕೆ 1000 ಗ್ರಾಮ್ ಅಂತ ಬರ್ಕೊಂಡಿದ್ವಿ? ಇದನ್ನು ಮೈನಸ್ ಮಾಡಬೇಕಲ್ಲ, ಅದಕ್ಕೆ ಬರ್ಕೊಂಡಿದ್ವಿ. ನೆಕ್ಸ್ಟು ಮ್ಯಾಂಗೋ ವೆಯ್ಟ್ ಕೊಟ್ಟಿದ್ದಾನೆ. ಮ್ಯಾಂಗೋ ವೆಯ್ಟ್ ಎಷ್ಟಿದೆ? 6 kg 750 ಗ್ರಾಮ್. ಆಯಿತಾ, ಆ್ಯಪಲ್ ಮತ್ತು ಮ್ಯಾಂಗೋ ವೆಯ್ಟ್ನ ಮೈನಸ್ ಮಾಡಿದ್ರೆ ನಮಗೆ ಆ್ಯಪಲ್ ವೆಯ್ಟ್ ಸಿಗುತ್ತೆ. ಆಯಿತಾ, ಆ್ಯಪಲ್ ವೆಯ್ಟು ಸಿಗುತ್ತೆ. APPLE ಆ್ಯಪಲ್. ಆಯಿತಾ, ನೋಡಿ 250 ಗ್ರಾಮ್. 1000 ಗ್ರಾಮಲ್ಲಿ 750 ಅಂದರೆ 250 ಗ್ರಾಮು. 13ರಲ್ಲಿ 6 ಅಂದರೆ 7 kg. ಆಯಿತಾ, 13ರಲ್ಲಿ 6 ಅಂದರೆ 7 kg. ಆಯಿತಾ, ಆ್ಯಪಲ್ದು ವೆಯ್ಟ್ ಎಷ್ಟಿದೆ? 7 kg 250 ಗ್ರಾಮ್. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 81ಗೆ? ಆಪ್ಷನ್ ಎ. ಕ್ವಶನ್ ನಂಬರ್ 82 ನೋಡಿ. ಕ್ವಶನ್ ನಂಬರ್ 82ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ರಾಹುಲ್ ವೆಯ್ಟ್ ಕೊಟ್ಟಿದ್ದಾರೆ. ರಾಹುಲ್ ವೆಯ್ಟು 64 kg 223 ಗ್ರಾಮ್ ಅಂತೆ. ಅನುಜ್ ವೆಯ್ಟು 47 kg 838 ಗ್ರಾಮ್ ಅಂತೆ. ಎರಡು ವೆಯ್ಟು ಕೊಟ್ಬಿಟ್ಟು ಏನಂತ ಕೇಳಿದರೆ, ಅನುಜ್ ವೆಯ್ಟು ರಾಹುಲ್ ವೆಯ್ಟ್ಗಿಂತ ಎಷ್ಟು ಕಡಿಮೆ ಇದೆ ಅಂತ ಕೇಳಿದ್ದಾರೆ. ಆಯಿತಾ, ಅನುಜ್ ವೆಯ್ಟು ರಾಹುಲ್ ವೆಯ್ಟ್ಗಿಂತ ಎಷ್ಟು ಕಡಿಮೆ ಇದೆ ಅಂತ ಕೇಳಿದರೆ ಏನು ಮಾಡ್ತೀರಾ? ಜಸ್ಟ್ ಮೈನಸ್ ಮಾಡಿ, ಸಬ್ಟ್ರಾಕ್ಟ್ ಮಾಡಿ. ಆಯಿತಾ, ಸಬ್ಟ್ರಾಕ್ಟ್ ಮಾಡಿ. ಇಲ್ಲಿ ನೋಡಿ, 223 ಗ್ರಾಮಲ್ಲಿ 838 ಮೈನಸ್ ಮಾಡೋಕ್ಕಾಗತ್ತಾ? ಆಗಲ್ಲ. ಅದಕ್ಕೆ ಏನು ಮಾಡಿ, 1 kg ಇಲ್ಲಿ, 1 kg ಆ ಕಡೆ ಇದಕ್ಕೆ ತೊಗೊಳ್ಳಿ. 1 kg ತೊಗೊಳ್ಳಿ. 1 kg ಅಂದರೆ 1000 ಗ್ರಾಮ ಇಲ್ಲಿಗೆ ಆ್ಯಡ್ ಮಾಡ್ಕೊಳ್ಳಿ. 1000 ಗ್ರಾಮ ಇಲ್ಲಿಗೆ ತೊಗೊಳ್ಳಿ. ಹಾಗೇನಾಗುತ್ತೆ, ರಾಹುಲ್ ವೆಯ್ಟು ಪುನಃ ಬರ್ಕೋತೀನಿ. ರಾಹುಲ್ ವೆಯ್ಟ್ ಏನಾಗುತ್ತೆ? 63 kg ಆಗುತ್ತೆ ಇದು. ಆಯಿತಾ, 64 kg. 1 kg ಆ ಕಡೆ ಹೋದರೆ ಇಲ್ಲಿ 63 kg ಆಗುತ್ತೆ. ಇದೇನಾಗುತ್ತೆ? 1223 ಗ್ರಾಮ್ ಆಗುತ್ತೆ. ಆಯಿತಾ, 64 kg ಇದೆ. 1 kg ಈ ಕಡೆ ಹೋಗಿದೆ 1000 ಗ್ರಾಮು. ಸೊ ಇದೇನಾಗುತ್ತೆ? 64 ಇದ್ದದ್ದು 63 ಆಗುತ್ತೆ. 64 ಇದ್ದದ್ದು 63 kg ಆಗುತ್ತೆ. ಇದೇನಾಗುತ್ತೆ? 1000 ಪ್ಲಸ್ 223 1223 ಗ್ರಾಮ್ ಆಗುತ್ತೆ. ಈಗ ಮೈನಸ್ ಮಾಡಿ. ಆಯಿತಾ, ಅನುಜ್ ವೆಯ್ಟ್ನ ಮೈನಸ್ ಮಾಡಿ. 47. ಆಯಿತಾ, ಇದು 838 ಗ್ರಾಮ್. ಆಯಿತಾ, ಮೈನಸ್ ಮಾಡಿ. ಆಯಿತಾ, ಯಾವ ರೀತಿ ಮೈನಸ್ ಮಾಡ್ತೀರಾ? ಮೈನಸ್ ಮಾಡಿದ್ರೆ ನೋಡಿ, ಇದು 13ರಲ್ಲಿ 8 ಕಳೆದ್ರೆ 3 2 5. ಆಯಿತಾ, ಇದೇನಾಗುತ್ತೆ? 1 ಆ ಕಡೆ ಹೋದರೆ 11. 11ರಲ್ಲಿ 3 ಅಂದರೆ 8. 11ರಲ್ಲಿ 3 8. ಇದೇನಾಗುತ್ತೆ? ಪುನಃ 11 ಆಗುತ್ತೆ. 11ರಲ್ಲಿ 8 ಅಂದರೆ 385 ಗ್ರಾಮು. ಮೈನಸ್ ಮಾಡಿದ್ರೆ 385 ಬರುತ್ತೆ. ಪುನಃ 63ರಲ್ಲಿ 47 ಅಂದರೆ ಎಷ್ಟಾಗುತ್ತೆ? 16 kg ಬರುತ್ತೆ. ಮೈನಸ್ ಮಾಡಿದ್ರು 16 kg. ಇದೇನಾಗುತ್ತೆ? 13ರಲ್ಲಿ ಓಕೆ 16 kg ಬರುತ್ತೆ. ಇದು 13ರಲ್ಲಿ 7 ಅಂದರೆ 6. ಆಯಿತಾ, 5ರಲ್ಲಿ 4 ಅಂದರೆ 1. ಆಯಿತಾ, 16 kg 385 ಗ್ರಾಮ್ ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ನು ಎ ಬರುತ್ತೆ. ಆಯಿತಾ, ಇದರ ಅರ್ಥ ಅನುಜು ರಾಹುಲ್ಗಿಂತ 16 kg 385 ಗ್ರಾಮು ಕಡಿಮೆ ಇದ್ದಾನೆ ಅಂತ. ಆಯಿತಾ, ಕಡಿಮೆ ತೂಕ ಇದ್ದಾನೆ ಅಂತ. ಕ್ವಶನ್ ನಂಬರ್ 82ಗೆ ಆಪ್ಷನ್ನು ಎ. ಕ್ವಶನ್ ನಂಬರ್ 83 ನೋಡಿ. ಕ್ವಶನ್ ನಂಬರ್ 83ಯಲ್ಲಿ ಒಂದು ಬುಕ್ಗೆ ಕಾಸ್ಟು 234.65 ರುಪೀಸ್ ಅಂತ. ಆಯಿತಾ, ಒಂದು ಬುಕ್ದು ಕಾಸ್ಟು 234.65 ರುಪೀಸ್ ಅಂತೆ. ಆಯಿತಾ, ಅವ್ರೇನು ಮಾಡ್ತಾರೆ? 23 ಬುಕ್ಸ್ನ ಪರ್ಚೇಸ್ ಮಾಡ್ತಾರಂತೆ. 23 ಬುಕ್. ಆಯಿತಾ,
ಇದು ಈಚ್ ಬುಕ್ ಅಂದರೆ ಒನ್ ಬುಕ್ ಅಂತ. ಪ್ರತಿ ಬುಕ್ಕು ಒಂದು ಬುಕ್ದು ಕಾಸ್ಟು ಇಷ್ಟ ಆದರೆ 23 ಬುಕ್ದು ಕಾಸ್ಟ್ ಎಷ್ಟು ಅಂತ ಕೇಳಿದ್ದಾರೆ. ಅದಕ್ಕೇನು ಮಾಡಿ 234.65 ಇಂಟು 23 ಆಯಿತಾ. 23ನ ಮಲ್ಟಿಪ್ಲೈ ಮಾಡಿ. 23ನ ಮಲ್ಟಿಪ್ಲೈ ಮಾಡಿದ್ರೆ 5396.95 ರೂಪೀಸ್ ಆಗುತ್ತೆ ಆಯಿತಾ. ಒಂದು ಬುಕ್ಗೆ 234.65 ರೂಪೀಸ್ ಆದರೆ 23 ಬುಕ್ಗೆ ಇಂಟು 23 ಮಾಡಿ ನಮಗೆ 5396.95 95 ಅಂತ ಹೇಳಲ್ಲ, ಚುಕ್ಕಿ ಆದಮೇಲೆ 95 ಅಂತ ಹೇಳ್ತಾರೆ, 95 ಅಂತ ಹೇಳಲ್ಲ ಆಯಿತಾ. ಈ ಡೆಸಿಮಲ್ ಪಾಯಿಂಟ್ ಆದಮೇಲೆ 95 ಅಂತಲೇ ಹೇಳಬೇಕು. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 83ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 84 ನೋಡಿ. ಕ್ವಶನ್ ನಂಬರ್ 84 ಏನು ಕೊಟ್ಟಿದ್ದಾರೆ ಅಂದರೆ ರಾಮನ ಹತ್ರ ಆಯಿತಾ. ರಾಮ್ ಹತ್ರ 5,000 ರೂಪಾಯಿ ಇದೆಯಂತೆ ಆಯಿತಾ. ರಾಮ್ ಹತ್ರ 5,000 ರೂಪಾಯಿ ಇದೆಯಂತೆ. ಅವನೆಲ್ಲ ಒಂದು ಮಾರ್ಕೆಟ್ಗೋ ಪೇಟೆಗೆ ಎಲ್ಲೋ ಹೋಗ್ತಾನೆ, ಒಂದು ಶರ್ಟ್ ತಗೋತಾನೆ. ಒಂದು ಶರ್ಟ್ಗೆ 1,550 ರೂಪಾಯಿ ಆಗುತ್ತೆ. ಅದಾದಮೇಲೆ ಒಂದು ಪ್ಯಾಂಟ್ ತಗೋತಾನೆ, ಒಂದು ಪ್ಯಾಂಟ್ ಆಯಿತಾ 2,699 ರೂಪಾಯಿ ಆಗುತ್ತಂತೆ ಆಯಿತಾ. ಒಂದು ಶರ್ಟು ಒಂದು ಪ್ಯಾಂಟ್ ತಗೋತಾನೆ ಆಯಿತಾ. ತೊಗೊಂಡಾದ್ಮೇಲೆ ಎಷ್ಟು ದುಡ್ಡು ಉಳಿದಿದೆ ರಾಮ್ ಹತ್ರ ಅಂತ ಕೇಳಿದೆ ಆಯಿತಾ. ಫಸ್ಟ್ ಎಷ್ಟು ಇದು ಟ್ರೌಸರ್ ಅಂದರೆ ಪ್ಯಾಂಟು, ಶರ್ಟು ಮತ್ತು ಪ್ಯಾಂಟ್ಗೆ ಎಷ್ಟು ಖರ್ಚಾಯಿತು ಅಂತ ಫೈಂಡ್ ಔಟ್ ಮಾಡಿ. 9, 14ಕ್ಕೆ 4, 1, 6, 6, 12ಕ್ಕೆ 2, 10ಕ್ಕೆ 1, ಇದೇನಾಗುತ್ತೆ 4249 ರೂಪೀಸ್ ಖರ್ಚಾಗಿದೆ ಆಯಿತಾ. ಒಂದು ಶರ್ಟು ಒಂದು ಪ್ಯಾಂಟಿಂದ 4,249 ರೂಪಾಯಿ ಖರ್ಚಾಗಿದೆ. ಅವನು ಎಷ್ಟು ಮಾರ್ಕೆಟಿಗೆ ತೊಗೊಂಡೋಗಿದ್ದು? 5,000 ತೊಗೊಂಡೋಗಿದ್ದಾನೆ. ಅದರಲ್ಲಿ ಇಷ್ಟು ಖರ್ಚಾಗಿದೆ ಅಂದರೆ ಎಷ್ಟು ಉಳಿಯುತ್ತೆ? ಜಸ್ಟ್ ಮೈನಸ್ ಮಾಡಿ. ಖರ್ಚು ಎಷ್ಟಾಗಿದೆ? 4,249 ರೂಪಾಯಿ ಖರ್ಚಾಗಿದೆ ಆಯಿತಾ. ಎಷ್ಟು ಉಳಿಯುತ್ತೆ? 751 ರೂಪಾಯಿ ಉಳಿಯುತ್ತೆ ಆಯಿತಾ. 751 ರೂಪೀಸು ರಾಮ್ ಹತ್ರ ಉಳಿದಿದೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ ಬರುತ್ತೆ ಆಯಿತಾ. ನಾವಾಗಿದ್ರೆ ಏನು ಮಾಡ್ತಾ ಇತ್ತು? ಮಾರ್ಕೆಟ್ಗೆ ಹೋಗ್ತೀವಿ, ಒಂದು ಪ್ಯಾಂಟ್ ಒಂದು ಶರ್ಟ್ ತೊಗೋತೀವಿ, 4,249 ರೂಪಾಯಿ ಆಗುತ್ತೆ. 5,000ದಲ್ಲಿ 4,249 ಅಂದರೆ 751 ರೂಪೀಸ್ ಉಳಿಯುತ್ತೆ. ಏನು ಮಾಡ್ತೀವಿ ಆಯಿತಾ. ಗೊತ್ತಿಲ್ಲ, ಒಬ್ಬೊಬ್ರು ಟೇಸ್ಟ್ ಒಂದೊಂದು ಥರ ಇರುತ್ತೆ. ಒಬ್ರು ಹೋಟ್ಲಿಗೆ ಹೋಗ್ತಾರೆ, ಇನ್ನೊಬ್ರು KFCಗೆ ಹೋಗ್ತಾರೆ ಆಯಿತಾ, ಇನ್ನೊಬ್ರು ಮೂವಿಗೆ ಹೋಗ್ತಾರೆ ಆಯಿತಾ. ಹೋಗಿ ಊಟ ಮಾಡಿಕೊಂಡು ಭರ್ಜರಿ ಊಟ ಮಾಡ್ಕೊಂಡು 5,000 ರೂಪಾಯಿ ಮಟಾಶ್ ಮಾಡ್ಬಿಟ್ಟು ಬರ್ತೀವಿ ಆಯಿತಾ. ಕ್ವಶನ್ ನಂಬರ್ 84ಗೆ ಏನು ಆಪ್ಷನ್ನು? ಆಪ್ಷನ್ನು ಸಿ. ಕ್ವಶನ್ ನಂಬರ್ 85 ನೋಡಿ. ಕ್ವಶನ್ ನಂಬರ್ 85 ಏನು ಕೇಳಿದ್ದೀನಿ ಅಂದರೆ, ಒಂದು ಕಾಫಿ ಮಗ್ ತೊಗೊಂಡ್ರೆ, ಒಂದು ಕಾಫಿ ಮಗ್ಗು ಅಥವಾ ಜಗ್ ತೊಗೊಂಡ್ರೆ 35.50 ರೂಪೀಸ್ ಆಗುತ್ತೆ. 35 ರೂಪಾಯಿ 50 ಪೈಸೆ ಆಗುತ್ತಂತೆ. ಹಾಗಾದರೆ 15 ಏನಾರು ತೊಗೊಂಡ್ರೆ, 15 ಮಗ್ಸ್ ಏನಾರು ತೊಗೊಂಡ್ರೆ, 15 ಮಗ್ಸ್ ಕಾಫಿ ಮಗ್ಸ್ ಏನಾರು ತೊಗೊಂಡ್ರೆ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಆಯಿತಾ. 35.50 ಇಂಟು 15 ಮಾಡಿ ಆಯಿತಾ. ಒಂದು ಮಗ್ಗೆ 35 ರೂಪಾಯಿ 50 ಪೈಸೆ ಆಗುತ್ತೆ. 15 ಮಗ್ಗೆ ಮಲ್ಟಿಪ್ಲೈ ಬೈ 15 ಮಾಡಿ ಏನು ಬರುತ್ತೆ ನಿಮಗೆ? 532.50 ರೂಪೀಸ್ ಆಗುತ್ತೆ. 532 ರೂಪಾಯಿ 50 ಪೈಸೆ ಆಗುತ್ತೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 85ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 86 ನೋಡಿ. ಕ್ವಶನ್ ನಂಬರ್ 86ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಆಯಿತಾ, ರಹೀಮಾ ಹೋಗ್ಬಿಟ್ಟು ಒಂದು ಕಂಪ್ಯೂಟರ್ ತಗೋತಾರಂತೆ ಆಯಿತಾ. ರಹೀಮಾ ಹೋಗ್ಬಿಟ್ಟು ಕಂಪ್ಯೂಟರ್ ತಗೋತಾರಂತೆ. ಕಂಪ್ಯೂಟರ್ಗೆ 22,749 ರೂಪಾಯಿ ಆಗುತ್ತಂತೆ ಆಯಿತಾ. ಕಂಪ್ಯೂಟರ್ ತಗೊಂಡ್ರೆ GST ಕಟ್ಟಲೇಬೇಕು ಆಯಿತಾ. ರಾಮನರಾಗಿರಲಿ, ರಹೀಮರಾಗಿರಲಿ ಅಥವಾ ಅಲೆಕ್ಸಾಂಡರ್ ಆಗಿರಲಿ ಟ್ಯಾಕ್ಸ್ ಕಟ್ಟಲೇಬೇಕಾಗುತ್ತೆ. ಇವತ್ತಿನ ದಿನ ಯಾವುದೇ ದೇಶದಲ್ಲಿ ಯಾವ್ದಾರ ಒಂದು ವಸ್ತು ತಗೊಂಡ್ರೆ ಗುಂಡ್ಪಿನ್ ಇದೆಯಲ್ಲ, ಗುಂಡ್ಪಿನ್ ತಗೊಂಡು ನಾವು ಟ್ಯಾಕ್ಸ್ ಕಟ್ಟಲೇಬೇಕಾಗುತ್ತೆ ಆಯಿತಾ. ಇಲ್ಲಿ ಕಂಪ್ಯೂಟರ್ ತಗೊಂಡಿದ್ರೆ ಒಂದು ಕಂಪ್ಯೂಟರ್ಗೆ 22,749 ರೂಪಾಯಿ ಆಗಿದೆ. ಸೊ ಗೌರ್ಮೆಂಟ್ಗೆ ಇಷ್ಟು ದುಡ್ಡು ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ ನಾವು ಆಯಿತಾ. ಇದನ್ನ ಟ್ಯಾಕ್ಸ್ ಅಂತ ಹೇಳ್ತೀವಿ. ಎಕ್ಸ್ಟ್ರಾ ಇಷ್ಟು ಕಟ್ಟಬೇಕಾಗುತ್ತೆ ಆಯಿತಾ. ಅದಕ್ಕೆ ಹೇಳ್ತಾ ಇರೋದು ನಾವು ಆಯಿತಾ. ಅದಕ್ಕೆ ಹೇಳ್ತಾ ಇರೋದು, ಈ ಸರ್ಕಾರ ನಡೀತಾ ಇದೆಯಲ್ಲ ನಮ್ಮ ದೇಶದಲ್ಲಿ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಜನಗಳ ತೆರಿಗೆದ ಹಣದಿಂದ ನಡೀತಾ ಇರೋದು ಆಯಿತಾ. ಯಾರು ಅವರ ತೋಟದ ಮನೆಯಿಂದ ತಂದು ನಡೆಸ್ತಾ ಇಲ್ಲ. ಪ್ರಧಾನಿ ಆಗಿರಲಿ ಅಥವಾ ಮುಖ್ಯಮಂತ್ರಿನೇ ಆಗಿರಲಿ ಅಥವಾ ಇನ್ಯಾವುದೋ DC ಆಗಿರಲಿ, ಯಾವುದೇ ಪಬ್ಲಿಕ್ ಸರ್ವೆಂಟ್ ಆಗಿರಲಿ, ಯಾರು ಅವ್ರ ತೋಟದ ಮನೆಯಿಂದ ದುಡ್ಡು ತಂದು ಸರ್ಕಾರ ನಡೆಸ್ತಾ ಇಲ್ಲ. ಇದು ನಡೀತಾ ಇರೋದು ನಮ್ಮ ತೆರಿಗೆ ಹಣದಿಂದ ಆಯಿತಾ. ಈ ರೀತಿ ಒಂದು ಕಂಪ್ಯೂಟರ್ ತೊಗೊಂಡ್ರು ಟ್ಯಾಕ್ಸ್ ಕಟ್ತೀವಿ, ಪೆಟ್ರೋಲ್ ಹಾಕಿದ್ರು ಟ್ಯಾಕ್ಸ್ ಕಟ್ತೀವಿ ಸರ್ಕಾರಕ್ಕೆ, ಅಡುಗೆ ಎಣ್ಣೆ ತೊಗೊಂಡ್ರು ಒಂದಷ್ಟು ಟ್ಯಾಕ್ಸ್ ಕಟ್ತೀವಿ. ಈ ಪೆನ್ ಇದೆಯಲ್ಲ, ಈ ಪೆನ್ ಏನಾದ್ರು ನಾವು ಪರ್ಚೇಸ್ ಮಾಡಿದ್ರು ಒಂದಷ್ಟು ರೂಪೀಸು ಟ್ಯಾಕ್ಸ್ ಎಕ್ಸ್ಟ್ರಾ ದುಡ್ಡನ್ನ ಸರ್ಕಾರಕ್ಕೆ ಕಟ್ತೀವಿ. ಸೊ ಆ ಎಕ್ಸ್ಟ್ರಾ ದುಡ್ಡು ಇದೆಯಲ್ಲ ಟ್ಯಾಕ್ಸು, ಅದರಿಂದನೇ ಈ ಸರ್ಕಾರ ನಡೀತಾ ಇರೋದು. ಅದರಿಂದನೇ ಸರ್ಕಾರದಲ್ಲಿರೋ ಮಂತ್ರಿಗಳಿಗೆ, ಸಚಿವರಿಗೆ, MLAಗಳಿಗೆ ಮತ್ತು ಗೌರ್ಮೆಂಟ್ ಸರ್ವೆಂಟ್ ಎಲ್ಲ ಇದ್ದಾರಲ್ಲ, IAS ಆಫೀಸರು, IPS ಆಫೀಸರು, PDO ಅವ್ರಿಗೆಲ್ಲ ಸಂಬಳ ಕೊಡ್ತಾ ಇರೋದು ನಮ್ಮ ತೆರಿಗೆ ಹಣದಿಂದ ಆಯಿತಾ. ಅದರಿಂದ ನೀವೆಲ್ಲ ಅಂದರೆ ನಾವು ಜನಸಾಮಾನ್ಯರು ಇದೀವಲ್ಲ, ದೇಶದಲ್ಲಿ ಜನಸಾಮಾನ್ಯರು ನಾವು ದೇಶದ ಮಾಲೀಕರಾಗಿರ್ತೀವಿ ಆಯಿತಾ. ಈ ಸರ್ಕಾರ ನಡೆಸ್ತಾ ಇದೆಯಲ್ಲ,
PM ಆಗಿರ್ಬೋದು, CM ಆಗಿರ್ಬೋದು, ಅಥವಾ IAS ಆಫೀಸರ್ ಆಗಿರ್ಬೋದು, ಇವರೆಲ್ಲ ನಮಗೆ ಸರ್ವೆಂಟ್ ಇದ್ದಾಗೆ ಆಯ್ತಾ. ಇವರೆಲ್ಲ ನಮ್ಮ ಸೇವಕರಿದ್ದಾಗೆ ಆಯ್ತಾ. ಆದ್ರಿಂದ ಮಕ್ಕಳು ನಿಮ್ಮ ನಾಲೆಡ್ಜ್ ಇರಬೇಕು. ಇದು ಸರ್ಕಾರ ಅಂದ್ರೆ ಏನು ಅಂತ ತಿಳ್ಕೊಬೇಡಿ ಆಯ್ತಾ. ಅವರೆಲ್ಲ ನಮ್ಮ ಸರ್ವೆಂಟ್ಸ್. ಇದು ಪ್ರಜಾಪ್ರಭುತ್ವ ದೇಶ. ಪ್ರಜಾಪ್ರಭುತ್ವ ದೇಶದಲ್ಲಿ ಇವರೆಲ್ಲ ನಮ್ಮ ಸರ್ವೆಂಟ್ ಆಗಿರ್ತಾರೆ ಆಯ್ತಾ. ಅದಕ್ಕೋಸ್ಕರನೇ ಇದ್ರ ಮಧ್ಯೆ GST ಅಂತ ಬಂತಲ್ಲ, ಅದಕ್ಕೊಂದ್ಸಲ ಎಕ್ಸ್ಪ್ಲೇನ್ ಮಾಡಿದೆ. ನೀವು 4ನೇ ಕ್ಲಾಸ್ 5ನೇ ಕ್ಲಾಸ್ ಓದ್ತಾ ಇದ್ರಂದ್ರೆ ಈಗಲೇ ಮೈಂಡಲ್ಲಿ ಕೂತ್ಕೊಂಡಿರ್ಬೇಕು, ನಾವು ಈ ದೇಶದ ಮಾಲೀಕರು ಅಂತ ಆಯ್ತಾ. ಆದ್ರಿಂದ ನೀವು ಯಾರನ್ನು ಬೇಕಾದ್ರೂ ಧೈರ್ಯವಾಗಿ ಪ್ರಶ್ನೆ ಮಾಡ್ಬೋದು. ಫಸ್ಟ್ ನಿಮ್ಮ ಟೀಚರ್ನ ಪ್ರಶ್ನೆ ಮಾಡಿ, ನನ್ನನ್ನು ಪ್ರಶ್ನೆ ಮಾಡಿ ಆಯ್ತಾ. ಅದ್ರ ಜೊತೆಗೆ ನಿಮ್ಮ ಟೀಚರ್ನು ಪ್ರಶ್ನೆ ಮಾಡಿ, ನಿಮ್ಮ ಸ್ಕೂಲ್ ಪ್ರಿನ್ಸಿಪಲ್ನು ಪ್ರಶ್ನೆ ಮಾಡಿ, ಧೈರ್ಯವಾಗಿ ಪ್ರಶ್ನೆ ಮಾಡಿ. ನಿಮಗೆಲ್ಲ ರೈಟ್ಸ್ ಇದೆ ಆಯ್ತಾ. ಪ್ರಶ್ನೆ ಮಾಡೋ ಹಕ್ಕು ನಮಗೆ ಮೂಲಭೂತ ಹಕ್ಕು, ಸಂವಿಧಾನನೇ ಕೊಟ್ಟಿದೆ. ಯಾರನ್ನು ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು ಆಯ್ತಾ. ಅದಾದ್ಮೇಲೆ ನಿಮ್ಮ ಕ್ಷೇತ್ರದ MLA ಪ್ರಶ್ನೆ ಮಾಡಿ, MP ಪ್ರಶ್ನೆ ಮಾಡಿ ಆಯ್ತಾ, ರಾಜ್ಯದ ಮುಖ್ಯಮಂತ್ರಿ ಪ್ರಶ್ನೆ ಮಾಡಿ, ದೇಶದ ಪ್ರಧಾನಿನೂ ಪ್ರಶ್ನೆ ಮಾಡ್ಬೋದು ಆಯ್ತಾ. ಇದು ಪ್ರಜಾಪ್ರಭುತ್ವದ ಬ್ಯೂಟಿ ಆಫ್ ಇದನ್ನು ಡೆಮೋಕ್ರಸಿ ಅಂತ ಹೇಳ್ತಾರೆ, ಪ್ರಜಾಪ್ರಭುತ್ವದ ಸೌಂದರ್ಯ ಆಯ್ತಾ. ಅದರಿಂದ ಮಕ್ಕಳೇ, ನೀವು ಈಗಿನಿಂದ ಪ್ರಶ್ನೆ ಮಾಡೋ ಕಲೆ ಆಯ್ತಾ, ಅದೊಂದು ರೀತಿ ಕಲೆ ಇದ್ದಂಗೆ, ಅದನ್ನ ಬೆಳೆಸ್ಕೊಳ್ಳಿ ನೀವು ಆಯ್ತಾ. ಯಾಕಂದ್ರೆ ನಾವು ಈ ದೇಶದ ಮಾಲೀಕರು ಆಯ್ತಾ. ಪುನಃ ಹೇಳಿದ್ನಲ್ಲ, ರಹೀಮಾ ಒಂದು ಕಂಪ್ಯೂಟರ್ ತಗೋತಾರೆ 22,749 ಕೊಟ್ಟು, ಅದಕ್ಕೆ 4,590 ರೂಪಾಯಿ ಟ್ಯಾಕ್ಸ್ ಕಟ್ತಾರೆ. ಟೋಟಲ್ ಆಗಿ ಎಷ್ಟು ಅಮೌಂಟ್ ಪೇ ಮಾಡಿದ್ರು ಅಂತ ಕೇಳಿದ್ರೆ ಕ್ವಶನ್, ಟೋಟಲ್ ಆಗಿ ಎಷ್ಟು ಅಮೌಂಟು ರಹೀಮಾ ಕಟ್ಟಿದ್ದು? ರಹೀಮಾ ಎಷ್ಟು ಕಟ್ಟಿದ್ರು? 9,9,9 18, 4 4 8 9, 10 12ಕ್ಕೆ 2, 1 ಕ್ಯಾರಿ, 4 3 7, 27,298 ರೂಪಾಯಿ ಅವರು ಕಟ್ಟಿದ್ದು ಆಯ್ತಾ. ಟೋಟಲ್ಗೆ ಇಷ್ಟು ಅಮೌಂಟ್ ಖರ್ಚಾಗಿದೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 86 ಆಪ್ಷನ್ ಡಿ. ಕ್ವಶನ್ ನಂಬರ್ 87 ನೋಡಿ. ಕ್ವಶನ್ ನಂಬರ್ 87 ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಆಯ್ತಾ, 1 ಕ್ಯೂಬಿಕ್ ಮೀಟರ್ ಯಾವುದೋ ಒಂದು ಮೆಟಲ್ ಇದೆ, ಯಾವುದೋ ಒಂದು ಮೆಟಲ್ ಅಥವಾ ಲೋಹ ಇದೆ. ಆ ಮೆಟಲ್ದು 1 ಕ್ಯೂಬಿಕ್ ಮೀಟರ್ ಅಂದ್ರೆ 4060 kg ಆಗುತ್ತಂತೆ ಆಯ್ತಾ. ಆ ಮೆಟಲ್ದು 1 ಕ್ಯೂಬಿಕ್ ಮೀಟರ್ ಅಂದ್ರೆ 4060 kg ಆಗುತ್ತಂತೆ. ಅದ್ರದ್ದು ವೆಯ್ಟ್ ಕೊಟ್ಟಿದ್ದಾರೆ. ಅದ್ರ ವೆಯ್ಟ್ ಕ್ಯೂಬಿಕ್ ಮೀಟರ್ ಕೊಟ್ಬಿಟ್ಟು ಅದ್ರ ವೆಯ್ಟ್ನ 1 ಕ್ಯೂಬಿಕ್ ಸೆಂಟಿಮೀಟರ್ದು ವೆಯ್ಟ್ ಎಷ್ಟು ಅಂತ ಕೇಳಿದ್ರು ಆಯ್ತಾ. ಅವ್ರೇನ್ ಮಾಡಿದ್ರೆ, ಆ ಮೆಟಲ್ದು 1 ಕ್ಯೂಬಿಕ್ ಮೀಟರ್ದು ವೆಯ್ಟ್ 4060 kg ಅಂತ ಕೊಟ್ಬಿಟ್ಟು 1 ಕ್ಯೂಬಿಕ್ ಸೆಂಟಿಮೀಟರ್ ಅದೇ ಮೆಟಲ್ದು ವೆಯ್ಟ್ ಎಷ್ಟು ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ಯಾವುದೋ ಒಂದು ಮೆಟಲ್ ಅಂದ್ರೆ ಯಾವುದೋ ಒಂದು ಲೋಹದ್ದು ತೂಕ 1 ಘನ ಮೀಟರ್ 4060 kg ಅಂತ ಕೊಟ್ಬಿಟ್ಟು ಅದೇ ಮೆಟಲ್ದು 1 ಘನ ಸೆಂಟಿಮೀಟರ್ ತೂಕ ಎಷ್ಟು ಅಂತ ಕೇಳಿದ್ದಾರೆ ಅಷ್ಟೇ. ಜಸ್ಟ್ ಯೂನಿಟ್ ಚೇಂಜ್ ಮಾಡಿ ಕೇಳಿದ್ದಾನೆ ಅಷ್ಟೇ, ಅದು ಬಿಟ್ಟು ಇನ್ನೇನಿಲ್ಲ ಆಯ್ತಾ. ಫಸ್ಟ್ ಬರ್ಕೊಳ್ಳಿ ಇದನ್ನ, 1 ಕ್ಯೂಬಿಕ್ ಮೀಟರ್ ಅಂದ್ರೆ ಎಷ್ಟು? 1 ಕ್ಯೂಬಿಕ್ ಮೀಟರ್ 4060 kg ಆಯ್ತಾ. 1 ಕ್ಯೂಬಿಕ್ ಮೀಟರ್ ಅಂದ್ರೆ ಏನು? 1 ಕ್ಯೂಬಿಕ್ ಅಂದ್ರೆ 1 ಮೀಟರ್ ಕ್ಯೂಬ್ ಅಂತ, ಅರ್ಥ ಆಯ್ತಾ? ತಲೆ ಕೆಡ್ಸ್ಕೊಬೇಡಿ, 1 ಕ್ಯೂಬಿಕ್ ಮೀಟರ್ ಅಂದ್ರೆ 1 ಮೀಟರ್ ಕ್ಯೂಬ್ ಅಂತ ಆಯ್ತಾ. 1 ಕ್ಯೂಬಿಕ್ ಸೆಂಟಿಮೀಟರ್ ಅಂದ್ರೆ 1 ಸೆಂಟಿಮೀಟರ್ ಕ್ಯೂಬ್ ಅಂತ ಅಷ್ಟೇನೆ ಆಯ್ತಾ. 1 ಕ್ಯೂಬಿಕ್ ಸೆಂಟಿಮೀಟರ್ ಅಂದ್ರೆ 1 ಸೆಂಟಿಮೀಟರ್ ಕ್ಯೂಬ್ ಅಂತ, 1 ಕ್ಯೂಬಿಕ್ ಮೀಟರ್ ಅಂದ್ರೆ 1 ಮೀಟರ್ ಕ್ಯೂಬ್ ಅಂತ ಆಯ್ತಾ. ಎರಡು ಒಂದೇನೆ. ಕ್ಯೂಬಿಕ್ ಮೀಟರ್ ಕ್ಯೂಬ್ ನೋಡಿ, ಕ್ಯೂಬಿಕ್ ಮೀಟರ್ ಕ್ಯೂಬ್ ಎರಡು ಒಂದೇನೆ ಆಯ್ತಾ. ಮಾಡ್ಕೊಳ್ಳಿ 4060 kg ಆಯ್ತಾ. 1 ಮೀಟರ್ ಕ್ಯೂಬ್ದು ಆ ಮೆಟಲ್ದು ತೂಕ 4060 kg ಅಂತ ಕೊಟ್ಬಿಟ್ಟು ಅದ್ರದ್ದು 1 ಸೆಂಟಿಮೀಟರ್ ಕ್ಯೂಬ್ದು ಫೈಂಡ್ ಔಟ್ ಮಾಡಿ ಅಂತ ಕೇಳಿದೆ ಆಯ್ತಾ. ಇದನ್ನ ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡಿ ಆಯ್ತಾ. ಮೀಟರ್ ಕ್ಯೂಬ್ ಇದೆ, 1 ಮೀಟರ್ ಕ್ಯೂಬ್ 1 m ಆಯ್ತಾ. 1 ಮೀಟರ್ ಅಂದ್ರೆ ಎಷ್ಟು? 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್. ನಮ್ಗೆಲ್ಲ ಗೊತ್ತಿದೆ 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್ ಆಯ್ತಾ. ಬರ್ಕೊಳ್ಳಿದು ಇದೇನಾಗುತ್ತೆ, 100 ಸೆಂಟಿಮೀಟರ್ ಕ್ಯೂಬ್ ಈಸ್ ಈಕ್ವಲ್ ಟು 4060 kg ಆಗುತ್ತೆ ಆಯ್ತಾ. ಕೇರ್ಫುಲ್ ಆಗಿ ನೋಡಿ, ಮೀಟರ್ ಕ್ಯೂಬ್ ಜಾಗಕ್ಕೆ ಆಯ್ತಾ, ಮೀಟರ್ ಜಾಗಕ್ಕೆ 100 ಸೆಂಟಿಮೀಟರ್ ಅಂತ ಹಾಕಿದೆ ಅಷ್ಟೇ. ಮೀಟರ್ ಜಾಗಕ್ಕೆ 100 ಸೆಂಟಿಮೀಟರ್, 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್ ಅಷ್ಟೇನೆ. ಜಸ್ಟ್ ಸಿಂಪ್ಲಿಫೈ ಮಾಡಿ. ಇದೇನಾಗುತ್ತೆ, 100 ಇಂಟು 100 ಸೆಂಟಿಮೀಟರ್ ಕ್ಯೂಬ್ ದಟ್ ಈಸ್ ಈಕ್ವಲ್ ಟು 4060 kg ಆಗುತ್ತೆ ಆಯ್ತಾ. 4060 kg ಆಗುತ್ತೆ. ಇದು ಕನ್ಫ್ಯೂಸ್ ಆಗುತ್ತೆ, ಇದನ್ನ ಅಳಿಸುತ್ತೆ ಆಯ್ತಾ. ಇದು 3 ಸಲ, ಇಲ್ಲಿ 100 3 ಸಲ ಇದ್ದಾರೆ ಅಂತ, ಟ್ರಿಬಲ್ ಆಕ್ಟಿಂಗ್ 100 3 ಜನ ಇದ್ದಾರೆ ಅಂತ, 1 2 3. CM ಕ್ಯೂಬ್ನ ಹಂಗೆ ಬರ್ಕೊಂಡಿದೆ. ಈಕ್ವಲ್ ಸೈನ್ ಇದೆ. ನೆಕ್ಸ್ಟ್ 4060 kg ಇದೆ, 4060 kg ನ ಹಂಗೆ ಬರ್ಕೊಂಡಿದೆ ಆಯ್ತಾ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನಾಗುತ್ತೆ 1 ಸೆಂಟಿಮೀಟರ್ ಕ್ಯೂಬ್ ಅಂದ್ರೆ 1 ಸೆಂಟಿಮೀಟರ್ ಕ್ಯೂಬ್ನ ಬರ್ಕೊಂಡಿದ್ದೀನಿ ಆಯ್ತಾ. ಈ ಕಡೆ
4060 ಆಯ್ತಾ. ಕೆ ಜಿ ಇದೆಯಲ್ಲ ಅಲ್ಲಿ ನೋಡಿ ಆನ್ಸರ್ ಆಪ್ಷನ್ ಏನು ಕೊಟ್ಟಿದ್ದಾನೆ, ಎಲ್ಲ ಗ್ರಾಮಲ್ಲಿ ಕೊಟ್ಟಿದ್ದಾನೆ, ಎಲ್ಲ ಗ್ರಾಮಲ್ಲಿ ಕೊಟ್ಟಿದ್ದಾನೆ. ಸೊ ಕೆ ಜಿನ ಗ್ರಾಮಿಗೆ ಕನ್ವರ್ಟ್ ಮಾಡಿ 1000 ಗ್ರಾಮ್ ಆಗುತ್ತೆ. ಕೆ ಜಿನ ಗ್ರಾಮಿಗೆ ಕನ್ವರ್ಟ್ ಮಾಡಿದ್ರೆ 1000 ಗ್ರಾಮ್ ಆಗುತ್ತೆ. ಏನಕ್ಕೆ ಅಂದರೆ ಆಪ್ಷನ್ ಎಲ್ಲ ಗ್ರಾಮಲ್ಲಿ ಕೊಟ್ಟಿದ್ದಾನೆ, ಆಪ್ಷನ್ ಎ ಬಿ ಸಿ ಡಿ ಆಪ್ಷನ್ ಇದೆಲ್ಲ ಗ್ರಾಮಲ್ಲಿ ಕೊಟ್ಟಿದ್ದಾನೆ ಆಯ್ತಾ. ಸರಿ ಇದೆ 4060 ಕೆ ಜಿ ಇದೆ, ಗ್ರಾಮಿಗೆ ಕನ್ವರ್ಟ್ ಮಾಡಿದ್ದೀನಿ. ಇಲ್ಲಿ ನೋಡಿ 100 ಇಂಟು 100 ಇಂಟು 100 ಎಲ್ಲ ಡಿನಾಮಿನೇಟರ್ ಬರುತ್ತೆ, 100 ಇಂಟು 100 ಇಂಟು 100 ಡಿನಾಮಿನೇಟರ್ ಬರುತ್ತೆ. ಈಗ ಜಸ್ಟ್ ಸಿಂಪ್ಲಿಫೈ ಮಾಡಿ ಹೆಂಗ್ ಮಾಡ್ತೀರಾ ನೋಡಿ, 2 0 2 0 ಡಮಾರ್ ಆಯಿತು ಆಯ್ತಾ. 1 0 1 0 ಡಮಾರ್ ಆಯಿತು, 1 0 1 0 ಡಮಾರ್ ಆಯಿತು. ಏನು ಉಳಿಕೋತೀಗ 406 ನ್ಯೂಮರೇಟರ್ಲಿ 406 ಡಿವೈಡೆಡ್ ಬೈ 100 ಅಂತ ಉಳ್ಕೋತು ಆಯ್ತಾ. 1 ಸೆಂಟಿಮೀಟರ್ ಕ್ಯೂಬ್ ಅಂದರೆ 406/100 ಆಯಿತು. ಇದನ್ನೇನಾರ ಇದು ಮಾಡಿದ್ರೆ 4.06 ಗ್ರಾಮ್ ಆಗುತ್ತೆ. ಇಲ್ಲಿ ಗ್ರಾಮ್ ಇದೆ ನೋಡಿ, ಗ್ರಾಮು ಗ್ರಾಮು ಗ್ರಾಮ್ ಆಗುತ್ತೆ. 2 0 ಇದೆ, 1 2 ಡಿಜಿಟನ್ನು ಚುಕ್ಕಿಡಬೇಕು, 1 2 ಡಿಜಿಟನ್ನು ಚುಕ್ಕಿಡಬೇಕು ಆಯಿತಾ. 1 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ, ಅಥವಾ 1 ಕ್ಯೂಬಿಕ್ ಸೆಂಟಿಮೀಟರ್ ಆಗುತ್ತೆ ಆಯಿತಾ. ಎರಡು ಒಂದೇನೆ. ಇದು ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ, ಸೆಂಟಿಮೀಟರ್ ಕ್ಯೂಬ್ ಅಥವಾ 1 ಕ್ಯೂಬಿಕ್ ಸೆಂಟಿಮೀಟರ್ ಎರಡು ಒಂದೇನೆ, ಈಕ್ವಲ್ ಟು 4.06 ಗ್ರಾಮ್ ಆಗುತ್ತೆ. ಇದು ಫೈನಲ್ ಆನ್ಸರ್ 4.06 ಗ್ರಾಮ್ ಆಗುತ್ತೆ. ಕನ್ನಡದಲ್ಲಿ 1 ಘನ ಸೆಂಟಿಮೀಟರ್, ಕನ್ನಡದಲ್ಲಿ 1 ಘನ ಸೆಂಟಿಮೀಟರ್, ಇಂಗ್ಲೀಷಲ್ಲಿ 1 ಸೆಂಟಿಮೀಟರ್ ಕ್ಯೂಬ್ ಅಥವಾ ಕ್ಯೂಬಿಕ್ ಸೆಂಟಿಮೀಟರ್ ಕ್ಯೂಬ್ ನೋಡಿ, ಕ್ಯೂಬಿಕ್ ಸೆಂಟಿಮೀಟರ್ ಆಯ್ತಾ. ಕ್ಯೂಬಿಕ್ ಸೆಂಟಿಮೀಟರ್ ಈ ರೀತಿ ಬರಿಬೋದು ಆಯ್ತಾ. ನಮ್ಮ ಫೈನಲ್ ಆನ್ಸರ್ ಏನು ಬರುತ್ತೆ 4.06 ಗ್ರಾಮ್ ಬರುತ್ತೆ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 87ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 88 ನೋಡಿ, ಕ್ವಶನ್ ನಂಬರ್ 88 ಅಲ್ಲಿ 225 ಅವರ್ಸ್ನ ಡೇಸ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ. 225 ಗಂಟೆನ ದಿನಕ್ಕೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ರೆ ಆಯ್ತಾ. ಏನು ಕನ್ವರ್ಟ್ ಮಾಡಿ ಅಂತ ಕೇಳಿದ್ರೆ ದಿನ. ಒಂದು ದಿನ ಅಂದ್ರೆ ಎಷ್ಟು, ಒಂದು ದಿನ ಅಂದ್ರೆ 24 ಗಂಟೆ. ಒಂದು ದಿನ ಅಂದ್ರೆ ಒಂದು ಡೇ ಅಥವಾ ಒಂದು ದಿನ ಅಂದ್ರೆ 24 ಗಂಟೆ. ಸೊ ಇದನ್ನ ಡಿವೈಡ್ ಮಾಡಿ, 225ನ್ನ ಡಿವೈಡ್ ಮಾಡಿ, 24 9 216 ಆಗುತ್ತೆ ಆಯ್ತಾ. ಇದೇನಾಗುತ್ತೆ 9 ಬರುತ್ತೆ. ಸೊ ಏನಾಗುತ್ತೆ ಇದು 9 ಡೇಸ್ 9 ಅವರ್ಸ್ ಆಗುತ್ತೆ ಆಯ್ತಾ. 9 ಡೇಸ್ 9 ಅವರ್ಸ್ ಆಗುತ್ತೆ. ಅಲ್ಲಿ ನೋಡಿ ಅವ್ನು ಕೇಳೋದು ಕಂಪ್ಲೀಟಾಗಿ ಡೇಗೆ ಕನ್ವರ್ಟ್ ಮಾಡಿ ಅಂತ ಆಯ್ತಾ. ನಾನು ಏನಂತ ಬರ್ಕೋತೀನಿ ಇದನ್ನ 9 ಡೇಸ್ 9 ಅವರ್ ಅಂತ ಬರ್ಕೋತೀನಿ ಆಯ್ತಾ. ಪುನಃ ಈ ಫಾರ್ಮೆಟಲ್ಲಿ ಕೊಟ್ಟಿಲ್ಲ ಅವನು, ಇದನ್ನು ಡೇಗೆ ಕನ್ವರ್ಟ್ ಮಾಡಿಬಿಟ್ಟಿದ್ದಾನೆ ನೋಡಿ ಆಪ್ಷನ್, ಇದನ್ನು ಡೇಗೆ ಕನ್ವರ್ಟ್ ಮಾಡಿ ಆಯ್ತಾ. 9 ಡೇಸ್ ಆಯ್ತಾ, 9 ಅಂತ ಬರ್ಕೊಳ್ಳಿ. ಗಂಟೆನ ಅವರ್ ಕನ್ವರ್ಟ್ ಮಾಡಿದ್ರೆ ಹೆಂಗೆ ಮಾಡ್ತೀರಾ ನೋಡಿ, 24 ಗಂಟೆ ಅಂದರೆ ಆಯ್ತಾ, ಒಂದು ದಿನ ಅಂದರೆ 24 ಗಂಟೆ. 1 ಡೇ ಇಲ್ಲಿ ಬರೀಲಿ, ಇಲ್ಲಿ ಬರೀತೀನಿ ನೋಡಿ, 24 ಗಂಟೆ ಅಂದರೆ ಒಂದು ದಿನ ಆಯ್ತಾ. 1 ಗಂಟೆ ಅಂದರೆ 1/24 ಡೇ ಆಯ್ತಾ. 1 ಅವರ್ ಅಂದರೆ 1/24 ಡೇ. ಸೊ ಅವರ್ ಜಾಗಕ್ಕೆ 1/24 ಡೇ ಅಂತ ಹಾಕೊಳ್ಳಿ ಅಷ್ಟೇನೇ. ಅವರ್ ಜಾಗಕ್ಕೆ 1/24 ಡೇ ಅಂತ ಹಾಕೊಳ್ಳಿ, ಸಿಂಪ್ಲಿಫೈ ಮಾಡಿ ಆಯ್ತಾ. 3 ಇಂದ ಹೋಗುತ್ತೆ, 3 3s 3 8s ಆಯ್ತಾ. 9 ಇಂಟು 3/8 ಡೇಸ್ ಆಗುತ್ತೆ. ಸಿಂಪ್ಲಿಫೈ ಮಾಡಿದ್ರೆ 9 ಇಂಟು 3/8 ಡೇಸ್ ಆಗುತ್ತೆ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 88ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 89 ನೋಡಿ, ಕ್ವಶನ್ ನಂಬರ್ 89ಅಲ್ಲಿ 50.75 ರೂಪೀಸ್ನ ಪೈಸೆಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ ಆಯ್ತಾ. ಡೈರೆಕ್ಟಾಗಿ ಏನು ಮಾಡ್ತೀರಾ ಕನ್ವರ್ಟ್ ಮಾಡಿ. 50.75 1 ರೂಪಾಯಿ ಅಂದ್ರೇನು, 1 ರೂಪಾಯಿ ಅಂದರೆ ನಮಗೆಲ್ಲ ಗೊತ್ತಿದೆ 100 ಪೈಸಾ. 1 ರೂಪಾಯಿ ಅಂದರೆ 100 ಪೈಸಾ. ಮಲ್ಟಿಪ್ಲೈ ಮಾಡಿ 5075 ಪೈಸಾ ಆಗುತ್ತೆ. 5075 ಪೈಸಾ ಆಗುತ್ತೆ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 89ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 90 ನೋಡಿ, ಕ್ವಶನ್ ನಂಬರ್ 90 ತುಂಬಾ ಸಿಂಪಲ್ ಆಗಿದೆ. 70 ಪೈಸಾ ಯಾವುದಕ್ಕೆ ಸಮನಾಗಿದೆ ಅಂತ ಕೇಳಿದ್ದಾನೆ ಆಯ್ತಾ. 70 ಪೈಸಾ ಯಾವುದಕ್ಕೆ ಸಮನಾಗಿದೆ ಅಂದ್ಬಿಟ್ಟು ಆಪ್ಷನ್ ಕೊಟ್ಟಿದ್ದಾನೆ. ಆಪ್ಷನ್ ಅಲ್ಲೆಲ್ಲ ರುಪೀಸ್ ಅಲ್ಲಿ ಇದೆ ಆಯ್ತಾ. ನಾವು ಡೈರೆಕ್ಟ್ ಆಗಿ 70 ಪೈಸಾ ಅಂದ್ರೇನು 0.70 ರುಪೀಸ್ ಅಂತ ಹೇಳ್ಬೋದು. 70 ಪೈಸಾ ಅಂದ್ರೆ 0.70 ರುಪೀಸ್ ಅಂತ ಹೇಳ್ಬೋದು. ಆಪ್ಷನ್ ಏನು ಬರುತ್ತೆ
ಆಪ್ಷನ್ ಎ ಬರುತ್ತೆ ಆಯಿತಾ. ಕ್ವಶನ್ ನಂಬರ್ 90ಗೆ ಆಪ್ಷನ್ ಎ ಬರುತ್ತೆ. ಪುನಃ ನಿಮ್ಗೇನಾರ ಕನ್ವರ್ಷನ್ ಬೇಕು ಅಂದರೆ ಆಯಿತಾ, ಹೆಂಗಾಗುತ್ತೆ ನಮಗೆಲ್ಲ ಗೊತ್ತಿದೆ. 100 ಪೈಸಾ ಅಂದರೆ 1 ರೂಪಿ ಆಯಿತಾ. 1 ಪೈಸಾ ಅಂದರೆ 1/100 ರೂಪೀಸ್ ಆಯಿತಾ. ನೋಡಿ ಪೈಸಾ 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 ಜಾಗಕ್ಕೆ 1/100 ಹಾಕಿ. 70 ಇಂಟು ಪೈಸಾ ಜಾಗಕ್ಕೆ 1/100 ಹಾಕಿ. 1/100 RS ಹಾಕಿ ಆಯಿತಾ. 10 ಡಮರ್ ಆಗುತ್ತೆ. 7/10 RS ಆಗುತ್ತೆ. 7/10 ಅಂದರೆ ಏನು, 1 ಡಿಜಿಟು ಚುಕ್ಕಿ ಅಷ್ಟೇ ಆಯಿತಾ. 0.7 ಆಗುತ್ತೆ. 0.7 ಅಂದರೂ ಒಂದೇ ಅಥವಾ 0.70 ಅಂದರೂ ಒಂದೇ, ಎರಡು ಒಂದೇ ಆಯಿತಾ. ಚುಕ್ಕಿ ಆದಮೇಲೆ ಆಯಿತಾ ಎಷ್ಟು ಝೀರೋ ಇದ್ರೂ ಲೆಕ್ಕಕ್ಕೆ ಬರಲ್ಲ ಆಯಿತಾ. ಲಾಸ್ಟಲ್ಲಿ ಎಷ್ಟು ಝೀರೋ ಇದ್ರೂ ಲೆಕ್ಕಕ್ಕೆ ಬರಲ್ಲ, ಎರಡು ಒಂದೇ. 0.7 ಒಂದೇ, 0.70 ಒಂದೇ ಅಂದರೂ ಒಂದೇ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 90ಗೆ? ಆಪ್ಷನ್ ಎ. ಕ್ವಶನ್ ನಂಬರ್ 91 ನೋಡಿ. ಕ್ವಶನ್ ನಂಬರ್ 91 ಏನು ಕೇಳಿದ್ದಾರೆ ಅಂದರೆ 4 hour 59 minutes ಬಿಫೋರ್ 2:58 PM ಅಂತ ಕೇಳಿದ್ದಾನೆ ಆಯಿತಾ. 4 hour 59 minutes ಬಿಫೋರ್ 2:58 PM ಅಂತ ಕೇಳಿದ್ದಾನೆ. ಅಂದ್ರೆ ಏನು, ಇದರಿಂದ ಇದನ್ನ ಮೈನಸ್ ಮಾಡಿ ಅಂತ. 2:58 PM ಇಂದ ಇಷ್ಟು ಅವರ್ ಇಷ್ಟು ಮಿನಿಟ್ಸ್ನ ಮೈನಸ್ ಮಾಡಿ ಅಂತ ಕೇಳಿದ್ರೆ ಜಸ್ಟ್ ಮೈನಸ್ ಮಾಡಿ ಆಯಿತಾ. ಕನ್ನಡದಲ್ಲಿ ಏನು ಕೇಳಿದರೆ ಮಧ್ಯಾಹ್ನ 2:58ಕ್ಕೆ ಮಧ್ಯಾಹ್ನ 2:58ಕ್ಕೆ 4 ಗಂಟೆ 59 ನಿಮಿಷ ಮೊದಲು ಅಂದರೆ 4 ಗಂಟೆ 59 ನಿಮಿಷ ಮೊದಲು ಅಂದರೆ ಇದರಿಂದ ಇದನ್ನ ಮೈನಸ್ ಮಾಡಿ ಆಯಿತಾ. ಮಾಡೋಕ್ಕಾಗುತ್ತಾ? ಆಗಲ್ಲ. ಇದರಿಂದ ಇದನ್ನ ಮೈನಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಿ, ರೈಲ್ವೆ ಟೈಮಿಂಗ್ಸ್ಗೆ ಕನ್ವರ್ಟ್ ಮಾಡಿ. ರೈಲ್ವೆ ಟೈಮಿಂಗ್ಸ್ ಏನಾಗುತ್ತೆ, ಇದು 14 ಆಗುತ್ತೆ. 14:58 ಆಗುತ್ತೆ ಆಯಿತಾ. ನಮಗೆಲ್ಲ ಗೊತ್ತಿದ್ದಲ್ಲ ರೈಲ್ವೆ ಟೈಮಿಂಗ್ಸು ಆಯಿತಾ. 9 ಗಂಟೆ 10 ಗಂಟೆ 11 ಗಂಟೆ 12 ಗಂಟೆ ಅಂತ ಹೇಳ್ತೀವಿ. 12 ಗಂಟೆ ಅದಾದಮೇಲೆ 1 PM 2 PM 3 PM ಅಂತ ಲೆಕ್ಕ ಹಾಕೊಂಡು ಹೋಗ್ತೀವಿ. ರೈಲ್ವೆ ಟೈಮಿಂಗ್ಸಲ್ಲಿ ಏನು ಮಾಡ್ತೀವಿ, 9 10 11 12 ನೆಕ್ಸ್ಟು 1 PM ಅಂದ್ಬದಲು 13, 2 PM ಅಂದರೆ 14, 3 PM ಅಂದರೆ 15 ಗಂಟೆ, ಈ ರೀತಿ ಬರ್ಕೊಂಡು ಹೋಗ್ತೀವಿ ಆಯಿತಾ. ಸೊ 2 PM ಏನಾಗುತ್ತೆ ಇಲ್ಲಿ, 2 PM ಏನಾಗುತ್ತೆ 14 ಅಂತ ಬರ್ಕೋಬೋದು. 2 PM 14:58 ಅಂತ ಬರ್ಕೊಂಡು 4 hour 59 minutesನ ಮೈನಸ್ ಮಾಡಿ ಆಯಿತಾ. ಮೈನಸ್ ಮಾಡಿ 58 ಇಂದ 59ನ ಮೈನಸ್ ಮಾಡೋಕ್ಕಾಗಲ್ಲ. ಆಗೇನು ಮಾಡಿ 1 hour ಈ ಕಡೆ ತೊಗೊಳ್ಳಿ. 1 hour ಈ ಕಡೆ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಆಯಿತಾ, ಇದೇನಾಗುತ್ತೆ 13 hour ಆಗುತ್ತೆ. 1 ಗಂಟೆ ಆ ಕಡೆ ಹೋದರೆ ಇದು 13 hour ಆಗುತ್ತೆ. 1 ಗಂಟೆ ಆ ಕಡೆ ಹೋದರೆ ಇದು 13 hour ಆಗುತ್ತೆ. ಇಲ್ಲಿ 60 minutes ಆಗುತ್ತೆ. 1 hour ಅಂದರೆ 60 minutes. 60 + 58 ಏನಾಗುತ್ತೆ, 60 50 111 ಆಗುತ್ತಾ? 111 ಇರಪ್ಪ ಲೆಕ್ಕಕ್ಕೆ ಕೊಡೋಣ. 60 58 ಎಷ್ಟಾಗುತ್ತೆ, 8 118 ಮಿನಿಟ್ ಆಗುತ್ತೆ. 118 ಮಿನಿಟ್ ಆಗುತ್ತೆ ಆಯಿತಾ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, 14 ಗಂಟೆ ಇದೆ, 1 hour ಆ ಕಡೆ ಹೋಯ್ತು. 1 hour ಆ ಕಡೆ ಹೋದರೆ 13 ಗಂಟೆ ಆಯಿತು ಆಯಿತಾ. ನೆಕ್ಸ್ಟು ಇವೆರಡನ್ನೂ ಆ್ಯಡ್ ಮಾಡಿ. ಏನ 58 ಮಿನಿಟು 60 ಮಿನಿಟ್ನ ಆ್ಯಡ್ ಮಾಡಿದ್ರೆ 118 ಇದಾಗುತ್ತೆ, 118 ಮಿನಿಟ್ ಆಗುತ್ತೆ. ಪುನಃ ಇದನ್ನು ಮೈನಸ್ ಮಾಡಿ, 4 hour 59 minutesನ ಮೈನಸ್ ಮಾಡಿ ಆಯಿತಾ. ಮೈನಸ್ ಮಾಡಿದ್ರೆ ಏನಾಗುತ್ತೆ, 18 18ರಲ್ಲಿ 9 ಕಳೆದ್ರೆ 9 ಆಯಿತಾ. ಇದೇನಾಗುತ್ತೆ 10 ಆಗುತ್ತೆ. 10ರಲ್ಲಿ 5 ಕಳೆದ್ರೆ 5 ಆಗುತ್ತೆ. ನೆಕ್ಸ್ಟು 13ರಲ್ಲಿ 4 ಕಳೆದ್ರೆ 9 ಆಯಿತಾ. 13ರಲ್ಲಿ 4 ಅಂದರೆ 9. ಅದೇ ಇದೇನಾಗುತ್ತೆ AM ಆಗುತ್ತೆ. AM ಆಯಿತಾ. ಕನ್ನಡದಲ್ಲಿ ಬೆಳಿಗ್ಗೆ ಅಂತ ಹೇಳ್ಬೋದು. AM ಏನಕ್ಕೆ ಆಗುತ್ತೆ ಅಂದರೆ ನೋಡಿ, ಮಧ್ಯಾಹ್ನ 2 ಗಂಟೆ 58 ನಿಮಿಷ, ಮಧ್ಯಾಹ್ನ 2 ಗಂಟೆ 58 ನಿಮಿಷದಲ್ಲಿ 4 ಗಂಟೆ ಮೈನಸ್ ಏನಾಗುತ್ತೆ, AM ಆಗುತ್ತೆ. 4 ಗಂಟೆ ಅಂದರೆ ಬೆಳಿಗ್ಗೆ 9 ಗಂಟೆ 59 ನಿಮಿಷ ಆಗುತ್ತೆ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 91ಗೆ? ಕ್ವಶನ್ ನಂಬರ್ 91ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 92 ನೋಡಿ. ಕ್ವಶನ್ ನಂಬರ್ 92 ಅಲ್ಲಿ ಈ ರೀತಿ ಇದೆ ಆಯಿತಾ. 500 ಸೆಂಟಿಮೀಟರ್, 50 ಮೀಟರ್, 5 ಕಿಲೋಮೀಟರ್, ಒಂದೊಂದು ಯೂನಿಟಲ್ಲಿದೆ. 3 ಆ್ಯಡ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. 3 ಆ್ಯಡ್ ಮಾಡಿ ಅಂತ ಕೇಳಿದರೆ ಆಪ್ಷನ್ ನೋಡಿ, ಆಪ್ಷನ್ ಎಲ್ಲ ಮೀಟರ್ಲಿದೆ. ಆಪ್ಷನ್ ಎಲ್ಲ ಮೀಟರ್ ಇದೆ. ಇದರ ಅರ್ಥ ಇದನ್ನೆಲ್ಲ ಮೀಟರ್ಗೆ ಕನ್ವರ್ಟ್ ಮಾಡಿ ಅಂತ. ಮೀಟರ್ಗೆ ಕನ್ವರ್ಟ್ ಮಾಡಿ ಆಯಿತಾ. ನೋಡಿ ಇದೇನಾಗುತ್ತೆ, 5 × 100 ಸೆಂಟಿಮೀಟರ್ ಅಂತ ಬರ್ಕೋಬೋದು. ಅಥವಾ ನೀವು ಡೈರೆಕ್ಟಾಗಿ 5 ಮೀಟರ್ ಅಂತ ಬರ್ಕೊಳ್ಳಿ ಆಯಿತಾ. ನೀವೇನು ಚಿಕ್ಕ ಮಕ್ಕಳ, 500 ಸೆಂಟಿಮೀಟರ್ನ 5 ಮೀಟರ್ ಅಂತ ಬರ್ಕೊಳ್ಳಿ. ನಮಗೆಲ್ಲ ಗೊತ್ತಿದೆ 100 ಸೆಂಟಿಮೀಟರ್ ಅಂದರೆ
1 ಮೀಟರ್, 100 ಸೆಂಟಿಮೀಟರ್ ಅಂದರೆ 1 ಮೀಟರು, 500 ಸೆಂಟಿಮೀಟರ್ ಅಂದರೆ 5 ಮೀಟರ್ ಅಷ್ಟೇ, ಆಯಿತಾ. 500 ಸೆಂಟಿಮೀಟರ್ ಅಂದರೆ 5 ಮೀಟರು ಪ್ಲಸ್ ಇದು 50 ಮೀಟರು, ಇದು ಆಲ್ರೆಡಿ ಮೀಟ್ರಲ್ಲಿದೆ, ಆಯಿತಾ. ನೆಕ್ಸ್ಟು 5 ಕಿಲೋಮೀಟರ್, 5 ಇಂಟು ಕೆ ಅಂದರೆ 1000 ಅಂತ, 1000 ಮೀಟರ್, ಆಯಿತಾ. ಕೆ ಅಂದರೆ ಎಲ್ಲ ಗೊತ್ತಿದೆ, ಕೆ ಅಂದರೆ 1000, ಆಯಿತಾ. ನಾನು ಡೈರೆಕ್ಟಾಗಿ 1000 ಇಂಟು 5 ಅಂದರೆ 5000 ಮೀಟರ್ ಅಂತ ಬರ್ಕೊಂಡಿದ್ದೀನಿ, ಆಯಿತಾ. ನೀವು ಬೇಕು ಅಂದ್ರೆ ಹಿಂಗೆ ಬರ್ಕೊಂಡ್ರಪ್ಪ, 5 ಕಿಲೋಮೀಟರ್, 5 ಇಂಟು ಕೆ ಅಂದರೆ 1000 ಇಂಟು ಮೀಟರ್, ಇದೇನಾಗುತ್ತೆ 5000 ಮೀಟರ್. ಬೇಕಂದ್ರೆ ಹಿಂಗೆ ಬರ್ಕೋಬೋದು, ಇಲ್ಲ ಡೈರೆಕ್ಟಾಗಿ ಹಿಂಗೆ ಬರ್ಕೊಳ್ಳಿ. ಈಗ ಮೂರನ್ನೂ ಆ್ಯಡ್ ಮಾಡಿ, ಮೂರನ್ನೂ ಆ್ಯಡ್ ಹೆಂಗೆ ಮಾಡ್ತೀರಾ ನೋಡಿ. 50 ಫಸ್ಟು ಇದು, ಅದಾದಮೇಲೆ 50, ಅದಾದಮೇಲೆ 5, ಇದನ್ನು ಆ್ಯಡ್ ಮಾಡಿದ್ರೆ 5 5 0 5 ಆಗುತ್ತೆ, 5055, ಆಯಿತಾ. ಆ್ಯಡ್ ಮಾಡಿದ್ರೆ 5055 ಮೀಟರ್, 5055 ಮೀಟರ್ ಆಗುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 92ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 93 ನೋಡಿ. ಕ್ವಶನ್ ನಂಬರ್ 93 ಅಲ್ಲಿ 6.5 ಕ್ವಿಂಟಾಲ್ನ ಕೆ ಜಿಗೆ ಕನ್ವರ್ಟ್ ಮಾಡಬೇಕಂತೆ, ಆಯಿತಾ. 1 ಕ್ವಿಂಟಾಲ್ ಅಂದ್ರೆ ಏನು? 1 ಕ್ವಿಂಟಾಲ್ ಅಂದರೆ 100 ಕೆ ಜಿ ಅಂತ, ಆಯಿತಾ. ಇದನ್ನು ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ? 650 ಕೆ ಜಿ ಆಗುತ್ತೆ, 650 ಕೆ ಜಿ ಆಗುತ್ತೆ, ಆಯಿತಾ. ಜಸ್ಟ್ ಮಲ್ಟಿಪ್ಲೈ ಮಾಡಿ 650 ಕೆ ಜಿ ಆಗುತ್ತೆ. ಆಪ್ಷನ್ ಬರುತ್ತೆ ಆಪ್ಷನ್ ಸಿ, ಆಯಿತಾ. ಮ್ಯಾಜಿಕ್ ತೋರಿಸ್ತಾ? ಮಲ್ಟಿಪ್ಲಿಕೇಶನ್ ಮ್ಯಾಜಿಕ್ಕು ಎಲ್ಲ ಗೊತ್ತಿರೋದೆ, ಏನು ಮ್ಯಾಜಿಕ್ ಗೀಜಿಕ್ ಏನಿಲ್ಲ, ಎಲ್ಲ ಗೊತ್ತಿರೋದೆ, ಆಯಿತಾ. ನೋಡಿ, 1 ಡಿಜಿಟ್ ಆದ್ಮೇಲೆ ಚಿಕ್ಕಿದೆ, 1 ಡಿಜಿಟ್ ಆದ್ಮೇಲೆ ಚಿಕ್ಕಿದೆ, 1 ಚಿಕ್ಕಿ ಡಮಾರು, 1 0 ಡಮಾರು. 1 ಡಿಜಿಟ್ ಆದ್ಮೇಲೆ ಚಿಕ್ಕಿದೆ, 1 ಚಿಕ್ಕಿ, 1 0 ಡಮಾರು. ಉಳಿದಿರೋದೇನು? ಉಳಿದಿರೋದು 6, ಇಲ್ಲಿ ಉಳಿದಿರೋದು 5, ಇಲ್ಲಿ ಉಳಿದಿರೋದು 0, 650, ಆಯಿತಾ. 650 ಕೆ ಜಿ, ಆಯಿತಾ. ಕ್ವಶನ್ ನಂಬರ್ 93ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 94 ನೋಡಿ. ಕ್ವಶನ್ ನಂಬರ್ 94ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಯಾವುದೋ ಒಂದು ಕಾರು 5 ಗಂಟೆ 20 ನಿಮಿಷ ಟ್ರಾವೆಲ್ ಮಾಡಿಬಿಟ್ಟು ಅದ್ರ ಡೆಸ್ಟಿನೇಷನ್ನ 7 ಗಂಟೆಗೆ ರೀಚ್ ಆಗಿದೆಯಂತೆ, ಆಯಿತಾ. ಯಾವುದೋ ಒಂದು ಕಾರು 5 ಗಂಟೆ 20 ನಿಮಿಷ ಪ್ರಯಾಣ ಮಾಡಿಬಿಟ್ಟು ಅದ್ರ ಡೆಸ್ಟಿನೇಷನ್ ಅಂದರೆ ತಲುಪಬೇಕಾದ ಸ್ಥಳನ ಸಂಜೆ 7 ಗಂಟೆಗೆ ಹೋಗಿ ತಲುಪುತ್ತಂತೆ. ಹಾಗಾದರೆ ಅವ್ರು ಎಷ್ಟು ಗಂಟೆಗೆ ಜರ್ನಿ ಶುರು ಮಾಡಿದ್ರು ಅಂತ ಕೇಳಿದರೆ, ಎಷ್ಟು ಗಂಟೆಗೆ ಜರ್ನಿ ಶುರು ಮಾಡೋದನ್ನು ಯಾವ ರೀತಿ ಮಾಡ್ತೀರಾ? ಜಸ್ಟ್ ಮೈನಸ್ ಮಾಡಿ, ಆಯಿತಾ. 5 ಗಂಟೆ 20 ನಿಮಿಷ ಮುಂಚೆ ಶುರು ಮಾಡಿದರೆ ಜಸ್ಟ್ ಮೈನಸ್ ಮಾಡಿ. ಹಿಂಗೆ ಮೈನಸ್ ಮಾಡೋದು ಕಷ್ಟ ಆಗುತ್ತೆ, ಅದಕ್ಕೆ ಏನು ಮಾಡಿ, ರೈಲ್ವೆ ಟೈಮಿಂಗ್ಸ್ ಬರ್ಕೊಳ್ಳಿ. ರೈಲ್ವೆ ಟೈಮಿಂಗ್ಸು ಇದೇನಾಗುತ್ತೆ? 7 ಅಂದರೆ 90 ಆಗುತ್ತೆ, ಆಯಿತಾ. 7 ಗೊತ್ತಲ್ಲ ನಮಗೆ, ಬರೀಲ್ಲ, ಆಯಿತಾ. 12 ಗಂಟೆ ಆಗುತ್ತೆ. 12 ಗಂಟೆ ಆದಮೇಲೆ 13, 14, 15, 16, 17, 18, 19, ಆಯಿತಾ. ರೈಲ್ವೆ ಟೈಮಿಂಗ್ಸು ಇದು 1 PM, ಇದು 2 PM, ಇದು 3 PM, 4 PM, 5 PM, 6 PM, 7 PM. 7 PM ಅಂದರೆ 19 ಅವರ್ಸ್, ಆಯಿತಾ. 7 PM ಅಂದರೆ 19 ಅವರ್ಸ್, 7 PM ಅಂದರೆ 19 ಅವರ್ಸ್. ಸೊ 7 ಜಾಗದಲ್ಲಿ 19 ಅಂತ ಬರ್ಕೊಂಡಿದ್ದೀನಿ ರೈಲ್ವೆ ಟೈಮಿಂಗ್ಸು. ಅದರಲ್ಲಿ ಇದನ್ನು ಮೈನಸ್ ಮಾಡಿ, 5 hour 20 minutesನ ಮೈನಸ್ ಮಾಡಿ, ಆಯಿತಾ. 0 ಮೈನಸ್ ಮಾಡೋಕ್ಕಾಗಲ್ಲ, ಏನು ಮಾಡ್ತೀರಾ? 1 hour ಈ ಕಡೆ ಕ್ಯಾರಿ ತಗೊಳ್ಳಿ. 1 hour ಕ್ಯಾರಿ ತೊಗೊಂಡ್ರೆ 1 ಗಂಟೆ ಆ ಕಡೆ ಹೋದ್ರೆ ಏನಾಗುತ್ತೆ? ಇದು 1 hour ಆ ಕಡೆ ಹೋದರೆ 19 ಇದ್ದದ್ದು 18 ಆಗುತ್ತೆ, ಆಯಿತಾ. 1 hour ಈ ಕಡೆ ಬಂದರೆ ಏನಾಗುತ್ತೆ? 60 minute, ಇಲ್ಲಿ 60 minute ಆಗುತ್ತೆ, ಆಯಿತಾ. 1 hour ಆ ಕಡೆ ಹೋದರೆ 19 ಇದ್ದು 18 ಆಗುತ್ತೆ, ಆಯಿತಾ. 1 hour ಆ ಕಡೆ ಹೋಯ್ತಲ್ಲ, ಅದು 60 minute ಆಗುತ್ತೆ. 60 minute ಇಲ್ಲಿ ಬರ್ಕೊಂಡಿದ್ವಿ. ಈಗ ಮೈನಸ್ ಮಾಡಿ, ತುಂಬ ಈಸಿ ಇದು. 60ರಲ್ಲಿ 20 ಅಂದರೆ 40, ಆಯಿತಾ. 18ರಲ್ಲಿ 5 ಕಳೆದ್ರೆ 13 ಅಂದರೆ 13 ಗಂಟೆ 40 ನಿಮಿಷದಲ್ಲಿ ಪ್ರಯಾಣ ಶುರು ಮಾಡಿದೆ. 13 ಗಂಟೆ ಅಂದರೆ ಏನು? ರೈಲ್ವೆ ಟೈಮಿಂಗ್ಸ್ ಇಲ್ಲಿ 13 ಅಂದರೆ 1 PM, ಆಯಿತಾ. 1:40 PM, 1:40 PM, ಆಯಿತಾ. ಆಸ್ ಸಿಂಪಲ್ ಆಸ್ ದಟ್. ಕ್ವಶನ್ ನಂಬರ್ 94ಗೆ ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 94ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 95 ನೋಡಿ. ಕ್ವಶನ್ ನಂಬರ್ 95 ಅಲ್ಲಿ ಈ ರೀತಿ ಡಿಫ್ರೆಂಟ್ ಯೂನಿಟ್ ಕೊಟ್ಬಿಟ್ಟು ಇದನ್ನೆಲ್ಲ ಗ್ರಾಮ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ, ಆಯಿತಾ. ಇದನ್ನೆಲ್ಲ ಗ್ರಾಮ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ, ಆಯಿತಾ. 16 ಕೆ ಜಿ ಅಂದರೆ 1000, 1 2 3 ಗ್ರಾಮ್, ಆಯಿತಾ. 16 ಕೆ ಜಿ ಅಂದರೆ 1000, 30. ನೆಕ್ಸ್ಟು 9, ಇದು 100 ಗ್ರಾಮ್. ಎಚ್ ಅಂದರೆ 100 ಗ್ರಾಮ್, 100 ಡೈರೆಕ್ಟಾಗಿ ಹಾಕೊಳ್ಳಿ, ಆಯಿತಾ. ಎಚ್ ಅಂದರೆ 100, ಆಯಿತಾ. ಎಚ್ ಅಂದರೆ ಬರ್ಕೊಂಡ್ರಪ್ಪ, ಎಚ್ ಅಂದರೆ 100, ಆಯಿತಾ. ಏನಾಗುತ್ತೆ? 9 × 100
900. ನಾನು ಡೈರೆಕ್ಟಾಗಿ 900 ಗ್ರಾಮ್ ಅಂತ ಬರ್ಕೊಂಡಿದ್ದೀನಿ. ಆಯಿತಾ, ಅದು ಗ್ರಾಮಲ್ಲೇ ಇದೆ. 90 ಗ್ರಾಮ್. ಈ ಮೂರನ್ನು ಆ್ಯಡ್ ಮಾಡಿ. ಮೂರನ್ನು ಆ್ಯಡ್ ಮಾಡಲಾ? ಮಾಡ್ತೀನಿ ನೋಡಿ. 16, 1 2 3 0, ಪುನಃ 900, ಪುನಃ 90, 0 9 9 16, 16,990, 16,990 ಗ್ರಾಮ್. 16,990 ಗ್ರಾಮ್. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 95ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 96 ನೋಡಿ. ಕ್ವಶನ್ ನಂಬರ್ 96ಅಲ್ಲಿ ಆಯ್ತಾ, ಆಫ್ಟರ್ನೂನ್ 4 hour 3 minutes ಯಾವ ರೀತಿ ಬರೀತಾರೆ ಅಂತ ಕೇಳಿದ್ದಾರೆ. ಆಯ್ತಾ, ಆಫ್ಟರ್ನೂನ್ 4 hour 3 minutes ಯಾವ ರೀತಿ ಬರೀತಾರೆ ಕನ್ನಡದಲ್ಲಿ? ಮಧ್ಯಾಹ್ನ 4 ಗಂಟೆ 3 ನಿಮಿಷ. ಮಧ್ಯಾಹ್ನ 4 ಗಂಟೆ 3 ನಿಮಿಷ ಯಾವ ರೀತಿ ಬರೀತಾರೆ? 4 ಗಂಟೆ 3 ನಿಮಿಷ. 4 ಗಂಟೆ 3 ನಿಮಿಷ ಆಫ್ಟರ್ನೂನ್. ಆಫ್ಟರ್ನೂನ್ ಅಂದರೆ ಪಿ ಎಮ್. ಆಯ್ತಾ, 4 ಗಂಟೆ 3 ನಿಮಿಷ, 4 hour 3 minutes, ಆಫ್ಟರ್ನೂನ್ ಅಂದರೆ ಪಿ ಎಮ್. ಯಾವ ರೀತಿ ಬರೀತಾರೆ? ಇಷ್ಟೇನೆ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 96ಗೆ? ಕ್ವಶನ್ ನಂಬರ್ 96ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 97 ನೋಡಿ. ಕ್ವಶನ್ ನಂಬರ್ 97ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಯಾವುದೋ ಒಂದು ಟ್ರೈನು 1 ಗಂಟೆ 45 ನಿಮಿಷ ಲೇಟ್ ಆಗಿ ಯಾವುದೋ ಒಂದು ರೈಲ್ವೆ ಸ್ಟೇಷನ್ನ 12 ಗಂಟೆ 30 ನಿಮಿಷಕ್ಕೆ ಹೋಗಿ ತಲುಪಿದೆ. ಆಯ್ತಾ, ಯಾವುದೋ ಒಂದು ರೈಲ್ವೆ ಸ್ಟೇಷನ್ ಒಂದು ಟ್ರೈನು 1 ಗಂಟೆ 45 ನಿಮಿಷ ತಡವಾಗಿ ಯಾವುದೋ ಒಂದು ರೈಲ್ವೆ ಸ್ಟೇಷನ್ 12 ಗಂಟೆ 30 ನಿಮಿಷಕ್ಕೆ ಹೋಗಿ ತಲುಪಿದೆ. ಹಾಗಾದ್ರೆ ಅದು ಆಕ್ಚುಲಾಗಿ ಎಷ್ಟು ಗಂಟೆ ತಲುಪಬೇಕಿತ್ತು ಅಂತ ಕೇಳಿದೆ. ಅಂದ್ರೆ ಏನು ಮಾಡಿ, ಇದನ್ನ ಮೈನಸ್ ಮಾಡ್ಬೇಕಷ್ಟೇ. ಆಯ್ತಾ, ಇದರಿಂದ ಇದನ್ನ ಮೈನಸ್ ಮಾಡಬೇಕು. ಆಗುತ್ತಾ? ಇದರಿಂದ ಇದನ್ನ ಮೈನಸ್ ಮಾಡೋಕ್ಕಾಗಲ್ಲ. ಆಯ್ತಾ, ಇದನ್ನ ಏನು ಮಾಡಿ, ಆಯ್ತಾ, 60 minutes ಈ ಕಡೆ ಕ್ಯಾರಿ ತಗೊಳ್ಳಿ. 60 minutes ಆ ಕಡೆ ಹೋದ್ರೆ ಏನಾಗುತ್ತೆ? 60 minutes ಆ ಕಡೆ ಹೋದ್ರೆ ಇದೇನಾಗುತ್ತೆ? 11 ಆಗುತ್ತೆ. ಆಯ್ತಾ, 12 ಇದ್ದದ್ದು 11 ಆಗುತ್ತೆ. 1 ಗಂಟೆ ಈ ಕಡೆ ಹೋಗುತ್ತೆ. 1 ಗಂಟೆ ಈ ಕಡೆ ಹೋಗುತ್ತೆ. ಆಯ್ತಾ, 1 ಗಂಟೆ ಅಂದರೆ 60 minutes ಈ ಕಡೆ ಹೋಗುತ್ತೆ. 60 30 ಏನಾಗುತ್ತೆ? 90. ಆಯ್ತಾ, ಇದೇನಾಗುತ್ತೆ? 1:45. ಈಗ ಮೈನಸ್ ಮಾಡಿ. ಆಯ್ತಾ, 90ರಲ್ಲಿ 45 ಕಳೆದ್ರೆ 45 ಆಗುತ್ತೆ. ಆಯ್ತಾ, 11ರಲ್ಲಿ 1 ಕಳೆದ್ರೆ 10. ಆಯ್ತಾ, ಆ ಟ್ರೈನು 10 ಗಂಟೆ 45 ನಿಮಿಷಕ್ಕೆ ಹೋಗಿ ತಲುಪಬೇಕಿತ್ತು. ಆಯ್ತಾ, 10 ಗಂಟೆ 45 ನಿಮಿಷಕ್ಕೆ ಹೋಗಿ ತಲುಪಬೇಕಿತ್ತು. ಆ ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 97ಗೆ ಆಪ್ಷನ್ ಬಿ ಬರುತ್ತೆ. ಆಯ್ತಾ, ನಮ್ಮ ದೇಶದಲ್ಲಿ ಹಿಂಗೇನೆ ಎಲ್ಲ ಇಂಡಿಸಿಪ್ಲಿನು ಮತ್ತೆ ಪಂಕ್ಚುಯಾಲಿಟಿ ಇಲ್ಲ. ಇಲ್ಲಿ ನೋಡಿ, 1 ಗಂಟೆ 45 ನಿಮಿಷ ಲೇಟಾಗಿ ಹೋಗ್ತಾ ಇದೆ. ನಿಮಗೆಲ್ಲ ಒಂದು ಸ್ಟೋರಿ ಹೇಳ್ತೀನಿ ಕೇಳಿ. ಈಗಿನ ರೈಲ್ವೆ ಸ್ಟೇಷನ್ ಒಂದು ಜೋಕ್ ಇದೆ. ರೈಲ್ವೆ ಸ್ಟೇಷನ್ ಬಗ್ಗೆ ಒಂದು ಜೋಕ್ ಇದೆ. ಅದೇನು ಅಂದ್ರೆ, ರೈಲ್ವೆ ಸ್ಟೇಷನ್ ಅಲ್ಲಿ ಯಾವ್ದಾರ ಒಂದು ಟ್ರೈನು ನಿಗದಿತ ಸಮಯಕ್ಕಿಂತ ಬೇಗ ಬಂದಿದೆ ಅಂದ್ರೆ, ಫಾರ್ ಎಕ್ಸಾಂಪಲ್ 10 ಗಂಟೆ 45 ನಿಮಿಷಕ್ಕೆ ಬರ್ಬೇಕಿತ್ತು ರೈಲ್ವೆ ಸ್ಟೇಷನ್ ಅಂತ ತಿಳ್ಕೊಳ್ಳಿ. ಅದೇನಾರು 10 ಗಂಟೆಗೆ ಏನಾರು ಬಂದಿತ್ತು ಅಂದ್ರೆ, 10 ಗಂಟೆ ಏನಾರು ಬಂದಿದೆ ಅಂದ್ರೆ ಆ ಟ್ರೈನ್ ಇವತ್ತಲ್ಲ ನಿನ್ನೆ ಬರ್ಬೇಕಿತ್ತು ಇವತ್ತು ಬಂದಿದೆ ಅಂತ, ಅಂದ್ರೆ 24 ಗಂಟೆ ಲೇಟಾಗಿ ಬಂದಿದೆ ಅಂತ ಅರ್ಥ. ಆಯ್ತಾ, ಇದೊಂದು ಸಾಮಾನ್ಯವಾದ ಜೋಕು. ಇನ್ನೊಂದ್ಸಲ ಹೇಳ್ತೀನಿ. ಯಾವ್ದಾರ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಯಾವ್ದೋ ಒಂದು ಟ್ರೈನು ಫಾರ್ ಎಕ್ಸಾಂಪಲ್ 10 ಗಂಟೆ 45 ನಿಮಿಷಕ್ಕೆ ಬರ್ಬೇಕಿತ್ತು ಅಂತ ತಿಳ್ಕೊಳ್ಳಿ. ಅದೇನಾರ 45 ನಿಮಿಷ ಬೇಗ ಬಂದಿದೆ ಅಂದ್ರೆ, 45 ನಿಮಿಷ ಬೇಗ ಬಂದಿರಲ್ಲ, ಅದು ಇನ್ನೊಂದು ದಿನ ಬರ್ಬೇಕಿತ್ತು. ಸೊ ಇವತ್ತು ಬಂದಿದೆ ಅಂದ್ರೆ 24 ಗಂಟೆ ಲೇಟಾಗಿ ಬಂದಿದೆ ಅಂತ ಅರ್ಥ. ಆಯ್ತಾ, ಅಂದ್ರೆ ಎಲ್ಲಾ ಟೈಮಲ್ಲಿ ಇದೇ ತರ ಇರ್ಲಿಲ್ಲ. ನಮ್ಮ ದೇಶದ ಪ್ರಧಾನಿ ಅಲ್ಲ, ನಮ್ಮ ದೇಶದ್ದು ರೈಲ್ವೆ ಸಚಿವ ಕೆಂಗಲ್ ಹನುಮಂತಯ್ಯ ಆಗಿರು. ಕರ್ನಾಟಕದಿಂದ ಕೆಂಗಲ್ ಹನುಮಂತಯ್ಯನವರು ರೈಲ್ವೆ ಸಚಿವರಾಗಿ ಕೆಲಸ ಮಾಡಿದ್ರು. ಸುಮಾರು ತಿಂಗಳು ರೈಲ್ವೆ ಸಚಿವರಾಗಿ ವರ್ಕ್ ಮಾಡಿದ್ರು. ಆಗ ಅವರು ರೈಲ್ವೆ ಸಚಿವರಾಗಿದ್ದಾಗ ಅದೊಂದೇ ಟೈಮಲ್ಲಿ ಅನ್ಸುತ್ತೆ, ಟ್ರೈನು ಇನ್ ಟೈಮಿಗೆ ಬರ್ತಾ ಇತ್ತು. ಕರೆಕ್ಟ್ ಟೈಮಿಗೆ ರೈಲ್ವೆ ಸ್ಟೇಷನ್ಗೆ ಟ್ರೈನ್ ಬರ್ತಾ ಇದ್ದದ್ದು ಒಂದು ಕಾಲ ಅಂದ್ರೆ ಕೆಂಗಲ್ ಹನುಮಂತಯ್ಯ ಕರ್ನಾಟಕದವರು, ಅವರು ರೈಲ್ವೆ ಸಚಿವರಾಗಿದ್ದಾಗ. ಆಯ್ತಾ, ಇದೊಂದು ನೆನ್ಪಿಟ್ಕೊಂಡಿರಿ. ಆಯ್ತಾ, ಸೊ ಕ್ವಶನ್ ನಂಬರ್ 97ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 98 ನೋಡಿ. ಕ್ವಶನ್ ನಂಬರ್ 98ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಯಾವುದೋ ಒಂದು ಸ್ಕೂಲು ಬೆಳಿಗ್ಗೆ 7:40ಕ್ಕೆ ಓಪನ್ ಆಗುತ್ತೆ. ಆಯ್ತಾ, ಯಾವುದೋ ಒಂದು ಸ್ಕೂಲು ಬೆಳಿಗ್ಗೆ 7:40ಕ್ಕೆ ಓಪನ್ ಆಗುತ್ತೆ, ಮತ್ತೆ ಮಧ್ಯಾಹ್ನ 1 ಗಂಟೆ 30 ನಿಮಿಷಕ್ಕೆ ಕ್ಲೋಸ್ ಆಗುತ್ತೆ. ಬೆಳಿಗ್ಗೆ 7:40ಕ್ಕೆ ಓಪನ್ ಆಗಿ ಮಧ್ಯಾಹ್ನ 1 ಗಂಟೆ 30 ನಿಮಿಷಕ್ಕೆ ಕ್ಲೋಸ್ ಆಗುತ್ತೆ. ಅಂದ್ರೆ ಎಷ್ಟು ಗಂಟೆಗಳ ಕಾಲ ಸ್ಕೂಲ್ ನಡೀತು? ಆಯ್ತಾ, ಸ್ಕೂಲ್ದು ಡ್ಯೂರೇಷನ್ ಎಷ್ಟು ಅವರ್ಸು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ, ಜಸ್ಟ್ ಏನ್ ಮಾಡಿ, ಇದರಿಂದ ಇದನ್ನ ಮೈನಸ್ ಮಾಡಿ. ಆಗುತ್ತಾ? ಮೈನಸ್ ಆಗಲ್ಲ. ಇದನ್ನ ರೈಲ್ವೆ ಟೈಮಿಂಗ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಮಧ್ಯಾಹ್ನ 1 ಗಂಟೆ ಅಂದ್ರೆ ಅದು 3 ಗಂಟೆ 30 ನಿಮಿಷ ಅಂತ. 1 ಗಂಟೆ ಅಂದ್ರೆ ರೈಲ್ವೆ ಟೈಮಿಂಗ್ಸ್ ಅಲ್ಲಿ 13 ಗಂಟೆ ಅಂತ, 13 ಗಂಟೆ 30 ನಿಮಿಷ. ಇದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ, 7:40 ಬರ್ಕೊಳ್ಳಿ. ಆಯ್ತಾ, ಪುನಃ
30 ನಿಮಿಷದಿಂದ 40 ನಿಮಿಷನ ಮೈನಸ್ ಮಾಡೋಕ್ಕಾಗಲ್ಲ. ಏನು ಮಾಡಿ 1 ಗಂಟೆ ಈ ಕಡೆ ಕಳಿಸಿ. 1 ಗಂಟೆ ಅಂದರೆ 60 ಮಿನಿಟ್ನ ಈ ಕಡೆ ತಳ್ಳೋರು ಏನಾಗುತ್ತೆ, ಇದೇನಾಗುತ್ತೆ 13 ಇದ್ದು 12 ಗಂಟೆ ಆಗುತ್ತೆ. 13 ಇದ್ದು 12 ಗಂಟೆ ಆಗುತ್ತೆ. 60 + 30 ಇದು 90 ಆಗುತ್ತೆ. ಆಯ್ತಾ ನೋಡಿ, 13 ಇದ್ದದ್ದು 12 ಗಂಟೆ ಆಗುತ್ತೆ, ಯಾಕೆಂದ್ರೆ 1 ಗಂಟೆ ಈ ಕಡೆ ಹೋಗಿದೆ. ಆಯ್ತಾ ಪುನಃ 60 + 30 90 ಆಗುತ್ತೆ. ಪುನಃ ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ 740. ಆಯ್ತಾ 90 40 ಅಂದರೆ 50. 12 7 ಅಂದರೆ 5 ಅಂದರೆ ಆ ಸ್ಕೂಲ್ದು ಡ್ಯೂರೇಷನ್ 5 ಗಂಟೆ 50 ನಿಮಿಷ. 5 ಗಂಟೆ 50 ನಿಮಿಷ ಸ್ಕೂಲು ರನ್ ಆಗಿದೆ. 5 hours 50 minutes. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 98ಗೆ? ಆಪ್ಷನ್ ಡಿ. ಕ್ವಶನ್ ನಂಬರ್ 99 ನೋಡಿ. ಕ್ವಶನ್ ನಂಬರ್ 99ನಲ್ಲಿ 15 ಗ್ರಾಸ್, 8 ಡಜನ್, 10 ಯೂನಿಟ್ಸ್ ಈ ರೀತಿ ಡಿಫ್ರೆಂಟ್ ಯೂನಿಟ್ ಕೊಟ್ಬಿಟ್ಟು ಆಯ್ತಾ ಟೋಟಲ್ ಆಗಿ ಎಷ್ಟು ಆರ್ಟಿಕಲ್ ಇದೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ. ಆಯ್ತಾ ಟೋಟಲ್ ಆಗಿ ಎಷ್ಟು ವಸ್ತುಗಳಿದೆ ಕಂಡುಹಿಡೀರಿ ಅಂತ ಕೇಳಿದರೆ. 15 ಗ್ರಾಸ್ ಅಂದ್ರೆ ಏನು ಗೊತ್ತಾ? ಗ್ರಾಸ್ ಅಂದ್ರೆ ಒಂದು ಬಂಡಲ್ ಅಂತ. ಗ್ರಾಸ್ ಅಂದ್ರೆ ಬಂಡಲ್. ಆಯ್ತಾ ಒಂದು ಗ್ರಾಸ್ ಅಂದ್ರೆ 144 ಪೀಸ್ ಇರುತ್ತೆ ಅಂತ, ಐಟಮ್ಸ್ ಇರುತ್ತೆ ಅಂತ. ಒಂದು ಗ್ರಾಸ್ ಅಂದ್ರೆ ಒಂದು ಬಂಡಲ್ ಅಂತ. ಒಂದು ಬಂಡಲ್ ಅಲ್ಲಿ 144 ಪೀಸ್ಗಳಿರುತ್ತೆ ಅಂತ. ಸಿಂಗಲ್ 144 ಪೀಸ್ ಇರುತ್ತೆ ಅಂತ ನಮ್ಗೆಲ್ಲ ಗೊತ್ತಿದೆ. 8. 1 ಡಜನ್ ಅಂದ್ರೆ 12 ಪೀಸ್ ಇರುತ್ತೆ ಅಂತ. ಡಜನ್ ಅಂದ್ರೆ 12 ಪೀಸ್ ಇರುತ್ತೆ ಅಂತ. ಆಯ್ತಾ ನೆಕ್ಸ್ಟ್ 10 ಯೂನಿಟ್ಸ್. 10 ಅಂದ್ರೆ 10 ಯೂನಿಟ್ಸ್, 10 ಸಿಂಗಲ್ ಪೀಸ್ ಇರುತ್ತೆ ಅಂತ. 10. ಆಯ್ತಾ ಜಸ್ಟ್ ಆ್ಯಡ್ ಮಾಡಿ. 15 × 144 ಅಂದರೆ 2160 ಆಗುತ್ತೆ. ಇದೇನಾಗುತ್ತೆ ಮಲ್ಟಿಪ್ಲೈ ಮಾಡಿದ್ರೆ 2160 ಆಗುತ್ತೆ. ಆಯ್ತಾ 12 8 96 ಪ್ಲಸ್ 10 ಮೂರನ್ನು ಆ್ಯಡ್ ಮಾಡಿದ್ರೆ 2266 ನಂಬರ್ ಆಫ್ ಆರ್ಟಿಕಲ್ ಇದೆ ಅಂತ. 2266 ನಂಬರ್ ಆಫ್ ಆರ್ಟಿಕಲ್ ಇದೆ ಅಂತ. ಈ ಥರ ಪೆನ್ಗಳು 2266 ಪೆನ್ಗಳಿದೆ ಅಂತ. ಅಕಸ್ಮಾತ್ ಆ ಬಂಡ್ಲಲ್ಲಿ ಏನಾದ್ರು ಪೆನ್ ಇದ್ರೆ. ಆಯ್ತಾ 15 ಗ್ರಾಸ್ ಆಯ್ತಾ ಅಂದ್ರೆ 144 ಪೆನ್ಗಳಿದೆ ಅಂತ ಒಂದು ಬಂಡ್ಲಲ್ಲಿ. ಅಂಥದ್ದು 15 ಇದೆ. 8 ಡಜನ್ ಅಂದ್ರೆ 12. 10 ಯೂನಿಟ್ಸ್ ಅಂದ್ರೆ 10 ಸಿಂಗಲ್ ಪೀಸ್ ಅಂತ. ಇದೆಲ್ಲ ಆ್ಯಡ್ ಸಿಂಪ್ಲಿಫೈ ಮಾಡಿದ್ರೆ 2266. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 99ಗೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 100 ನೋಡಿ. ಕ್ವಶನ್ ನಂಬರ್ 100 ಅಲ್ಲಿ ಯಾವುದೋ ಒಂದು ಹುಡುಗಿ ರಾತ್ರಿ 9 ಗಂಟೆ 15 ನಿಮಿಷಕ್ಕೆ ಮಲಗಿ ಬೆಳಿಗ್ಗೆ 5 ಗಂಟೆ 30 ನಿಮಿಷಕ್ಕೆ ಹೇಳ್ತಾರಂತೆ. ಹಾಗಾದ್ರೆ ಅವರು ಎಷ್ಟು ಡ್ಯೂರೇಷನ್ ಮಲಗಿದ್ರು ಅಂತ ಕೇಳಿದ್ರೆ. ಆಯ್ತಾ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ನೋಡಿ. ಎಷ್ಟು ಗಂಟೆ ಮಲಗಿದ್ದು? 9:15ಗೆ ಮಲಗಿದ್ದಾರೆ. ಆಯ್ತಾ 9:15 10:15 1 ಅವರ್ ಆಯಿತು. ಆಯ್ತಾ ಪುನಃ 11:15 2 ಅವರ್ ಆಯಿತು. ಆಯ್ತಾ 11:15 12 ಗಂಟೆ. 11:15 ನೋಡಿ. 11:15 12 ಗಂಟೆ ಎಷ್ಟು? 45 ಮಿನಿಟ್ಸ್ ಆಯಿತು. 45 ಮಿನಿಟ್ಸ್ ಆಯಿತು. 11:15 12 ಗಂಟೆ ಅಂದರೆ 45 ಮಿನಿಟ್ಸ್ ಆಯಿತು. ಆಯಿತಾ ಇಲ್ಲಿ ಗಂಟೆನ ಕೌಂಟ್ ಮಾಡಿದ್ರೆ 2 hours 45 minutes ಮಲಗಿದ್ದಾರೆ ಅಂತ. 2 hours 45 minutes ಮಲಗಿದ್ದಾರೆ. ಆಯಿತಾ ಪುನಃ ಇಲ್ಲಿಂದ ಕೌಂಟ್ ಮಾಡಿ. ಇಲ್ಲಿಂದ ಅಂದರೆ 12 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆ 30 ನಿಮಿಷ ಗಂಟ ಎಷ್ಟು ಗಂಟೆ ಮಲಗಿದ್ದಾರೆ ಅಂದರೆ 5 hours 30 minutes ಮಲಗಿದ್ದಾರೆ. ಆಯಿತಾ ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಿಗ್ಗೆ 5:30ವರೆಗೂ 5 hours 30 minutes ಮಲಗಿದ್ದಾರೆ. ಸೊ ಇವೆರಡನ್ನು ಆ್ಯಡ್ ಮಾಡಿ. ಇದು ಮತ್ತು ಇದನ್ನು ಎರಡನ್ನೂ ಆ್ಯಡ್ ಮಾಡಿ ಏನಾಗುತ್ತೆ? 5 hours 30 minutes 2 hours 45 minutes. ಆಯಿತಾ ಇದೇನಾಗುತ್ತೆ? 5 4 3 7 5 2 7 7 hours 75 minutes ಆಗುತ್ತೆ. ಆಯಿತಾ ಇದನ್ನು ಏನಂತ ಬರ್ಕೋಬೋದು? ಇದನ್ನು 60 + 15 minutes ಅಂತ ಬರ್ಕೋಬೋದು. 75 ಮಿನಿಟ್ಸ್ನ 60 + 15 minutes ಅಂತ ಬರ್ಕೋಬೋದು. 60 minutes ಅಂದರೆ 1 hour. 1 hourನ ಈ ಕಡೆ ತಗೊಳ್ಳಿ. 1 hourನ ಈ ಕಡೆ ತೊಗೊಂಡ್ರೆ ಇದೇನಾಗುತ್ತೆ? 8 ಗಂಟೆ ಆಗುತ್ತೆ. 60 minutes ಈ ಕಡೆ ತೊಗೊಂಡ್ರೆ 8 hour ಆಗುತ್ತೆ. 8 hours 15 minutes ಆಗುತ್ತೆ. ಅಂದರೆ ಆ ಹುಡುಗಿ 8 ಗಂಟೆ 15 ನಿಮಿಷ ಮಲಗಿರ್ತಾರೆ. ಆಯಿತಾ 8 ಗಂಟೆ 15 ನಿಮಿಷ ಮಲಗಿರ್ತಾರೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ನು ಸಿ ಬರುತ್ತೆ. ಆಯಿತಾ ನಿಮಗೆಲ್ಲ ಹೇಳ್ತೀನಿ ನೋಡಿ. ಸಾಮಾನ್ಯವಾಗಿ ನಮ್ಮಂಥ ವಯಸ್ಕರು ಆಯಿತಾ ಮಿಡ್ ಏಜ್ಡ್ ಪರ್ಸನ್ನು 8 ಗಂಟೆ ನಿದ್ದೆ ಮಾಡಬೇಕು. ಆಯಿತಾ ನಮಗಿಂತ ಚಿಕ್ಕವರು ಮಿನಿಮಮ್ ನಮ್ಮ ವಯಸ್ಸವ್ರು ಮಿಡ್ ಏಜು ಮತ್ತು ನಮಗಿಂತ ವಯಸ್ಸಾದವರೆಲ್ಲ ಕಡಿಮೆ ಅಂದರೆ 8 ಗಂಟೆ ನಿದ್ದೆ ಮಾಡಬೇಕು. ಮತ್ತು ನಮಗಿಂತ ಚಿಕ್ಕವರು ಅಂದರೆ ಕಾಲೇಜ್ಗೆಲ್ಲ ಹೋಗ್ತಾ ಇರ್ತಾರ ಸ್ಟೂಡೆಂಟು
ಆಯಿತಾ. ಹೈಸ್ಕೂಲು ಕಾಲೇಜ್ ಸ್ಟೂಡೆಂಟ್ ಎಲ್ಲ 9 ಗಂಟೆ ನಿದ್ದೆ ಮಾಡಬೇಕು ಆಯಿತಾ. ಒಬ್ಬ ಆರೋಗ್ಯ ವ್ಯಕ್ತಿ ಆ ಮಕ್ಕಳು ಏನಾರು ಚೆನ್ನಾಗಿರಬೇಕು, ಮೆಮೊರಿ ಪವರ್ ಚೆನ್ನಾಗಿರಬೇಕು, ಆರ್ಟ್ ಏನಾರ ಚೆನ್ನಾಗಿರಬೇಕು ಅಂದರೆ ನಮ್ಮಂಥ ಮಿಡ್ ಏಜ್ಡ್ ಪರ್ಸನ್ನು ಕಡಿಮೆ ಅಂದರೂ 8 ಗಂಟೆ ನಿದ್ದೆ ಮಾಡಬೇಕು. ಕಾಲೇಜ್ ಸ್ಟೂಡೆಂಟು, ಹೈಸ್ಕೂಲು ಮತ್ತು ಕಾಲೇಜ್ ಸ್ಟೂಡೆಂಟು ಕಡಿಮೆ ಅಂದರೂ 9 ಗಂಟೆ ನಿದ್ದೆ ಮಾಡಬೇಕು. ಮತ್ತು ಪ್ರೈಮರಿ ಸ್ಕೂಲ್ ಮಕ್ಕಳಿದಾರಲ್ಲ, ಪ್ರೈಮರಿ ಸ್ಕೂಲ್ ಮಕ್ಕಳು 10 ಗಂಟೆ ನಿದ್ದೆ ಮಾಡಬೇಕು. ಈಗ ನವೋದಯ ಎಲ್ಲ ನೀವೆಲ್ಲ ಕೋಚಿಂಗ್ ಎಲ್ಲ ತೊಗೊಳ್ತಾ ಇದ್ದೀರ ಮಕ್ಕಳೇ, ನೀವೆಲ್ಲ ಕಡಿಮೆ ಅಂದರೂ 9ರಿಂದ 10 ಗಂಟೆ ನಿದ್ದೆ ಮಾಡಬೇಕು ಆಯಿತಾ. ನಿದ್ದೆ ತುಂಬ ಅತ್ಯವಶ್ಯಕ ಆಯಿತಾ. ಅದೊಂಥರ ನಾವು ಊಟ ಮಾಡಿದ್ರೆ ಯಾವ ರೀತಿ ನಮ್ಮ ಬಾಡಿಗೆ ಹೆಲ್ಪ್ ಆಗುತ್ತೋ ಅದು ನಿದ್ದೆ ಮಾಡೋದ್ರಿಂದ ನಮ್ಮ ಬ್ರೈನು ಮತ್ತು ಆರ್ಟ್ಗೆ ಹೆಲ್ಪ್ ಆಗುತ್ತೆ ಆಯಿತಾ. ನಾವು ಜಾಸ್ತಿ ನಿದ್ದೆ ಮಾಡಿದಷ್ಟು ನಮಗೆ ಬ್ರೈನು ಮತ್ತು ಆರ್ಟು ತುಂಬ ಸೇಫ್ ಆಗಿರುತ್ತೆ, ಚೆನ್ನಾಗಿ ಫಂಕ್ಷನ್ ಆಗುತ್ತೆ, ಮೆಮೊರಿ ಪವರ್ ಎಲ್ಲ ಜಾಸ್ತಿ ಆಗುತ್ತೆ ನಿದ್ದೆ ಮಾಡೋದ್ರಿಂದ. ಆದ್ದರಿಂದ ನೀವು 4ನೇ ಕ್ಲಾಸು 5ನೇ ಕ್ಲಾಸ್ ಮಕ್ಕಳು ಅವೆಲ್ಲ ಆ ಮಕ್ಕಳೆಲ್ಲ, ಅದಕ್ಕಿಂತ ಸಣ್ಣ ಮಕ್ಕಳೆಲ್ಲ ಕಡಿಮೆ ಅಂದರೂ 9ರಿಂದ 10 ಗಂಟೆ ನಿದ್ದೆ ಮಾಡಬೇಕು. ಇದನ್ನು ಪ್ರಾಕ್ಟೀಸ್ ಮಾಡಿ. ಇದನ್ನು ಭಗವದ್ಗೀತೆಯಲ್ಲೇ ಹೇಳಿದರೆ